ಕಟಾವು ಮೈಂಡ್ ಸೆಟ್ ಮಿನಿಮಮ್ 15 ವರ್ಷ ಇಟ್ಕೊಂಡೆ ಶ್ರೀಗಂಧ ಹಾಕ್ಬೇಕು. ನೀವೇನೇ ಗೊಬ್ಬರ ಹಾಕಿ ದಿನ ಅದ್ರ ಕೆಳಗಡೆ ಲೋಟ ಇಟ್ಕೊಂಡು ನೀರ್ ಹಾಕ್ತಾಲೆ ನಿಲ್ತೀನಿ ಅಂದ್ರೆ 15 ವರ್ಷದೊಳಗೆ ಬರಲ್ಲ. ಈ ನರ್ಸರಿಲಿ ಗ್ರೋತ್ ಮಾಡ್ತಾ ಹೊಂಗೊನೆ ಸೊಪ್ಪು ಅಂತ ಕೆಂಪು ಸೊಪ್ಪು ಬಂದಿರುತ್ತೆ, ಆ ಗಿಡ ಹಾಕಿರ್ತಾರೆ. ದಯವಿಟ್ಟು ಯಾರ ಸಸಿ ತಗೊಳಂಗಿದ್ರೆ ಆ ಹೋಸ್ಟ್ ಪ್ಲಾಂಟ್ ಅದ್ರ ಜೊತೆ ಇದೆಯಾ ಅಂತ ನೋಡೇ ತಗೊಳ್ಳಿ. ಗಿಡ ನೆಡ್ತಲ್ಲೂ ಅಷ್ಟೇ ಆ ಹೊಂಗೊನೆ ಸೊಪ್ಪು ಗ್ರೌಂಡ್ ಲೆವೆಲ್ ಅಲ್ಲೇ ಇರ್ಬೇಕು, ಮೇಲ್ಗಡೆಗೆ ಇರ್ಬೇಕು. ನೀವು ಜಮೀನಲ್ಲಿ 1-2-4 ಶ್ರೀಗಂಧದ ಮರ ಹಾಕೊಳ್ಳಿ, ಅವ್ರ ಎಜುಕೇಶನ್ನಿಗೋ ಅಥವಾ ಅವ್ರ ಮದ್ವೆಗೆ ಬರ್ತಾ ಅದೇ ದುಡ್ಡಲ್ಲೇ ಅವ್ರ ಎಜುಕೇಶನ್ ನೀವು ಮದ್ವೆ ಕಂಪ್ಲೀಟ್ ಮಾಡ್ಬೋದು. ಅದಂತೂ ನಾನು ಗ್ಯಾರಂಟಿ ಹೇಳಬಲ್ಲೆ. ಬೆಸ್ಟ್ ಹಾರ್ಟ್ ವುಡ್ಗೆ ಅಂದ್ರೆ ಚೇಗ್ ಅಂತ ಏನ್ ಕರಿತೇವ, ಸೆಂಟರ್ ಆಫ್ ದ ವುಡ್, ಅದಕ್ಕೆ ಪ್ಯೂರ್ ಸ್ಯಾಂಡಲ್ಗೆ 12,200 ರೂಪಾಯಿ ಇದೆ. ಅದು ಪ್ರತಿ ವರ್ಷ ರಿವೈಸ್ ಆಗತ್ತೆ ಅಂತಲೇ ಗೌರ್ಮೆಂಟ್ ಆರ್ಡರ್ ಅಲ್ಲಿ ಇದೆ. ಅಪ್ಪ ಸಣ್ಣದ್ಮೇಲೆ ಏನಿಲ್ಲ ಆಗಲ್ಲ. ಈಗ ಹಾರ್ಟ್ ವುಡ್ ಬಂತು ಅಂದ್ರೆ ಇದ್ರಲ್ಲಿ ಜಾಸ್ತಿ ಇರತ್ತೆ ಅನ್ಕೊಳ್ಳಿ, ಇಲ್ಲಿ ಸ್ಪ್ಲಿಟ್ ಆಗಿದೆ, ಇದ್ರಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಇದ್ರಲ್ಲಿ ಸ್ವಲ್ಪ ಬಂದಿರುತ್ತೆ. ಸೊ ಎರಡು ಸ್ಪ್ಲಿಟ್ ಆಗಿರತ್ತೆ ಅಷ್ಟೇ. ಅದು ಇವಾಗಿನ ಟೀಕೋ ಮರ ಆತರ ಇಲ್ಲ, ಆತರ ಏನಿಲ್ಲ. ಇದು ಟಿಂಬರ್ಗೆಲ್ಲ ನೀವು ಬಳಸಲ್ಲ. ಶ್ರೀಗಂಧಕ್ಕೆ ಇನ್ನೂ 20-25 ವರ್ಷ ಮಾರ್ಕೆಟಿಂಗ್ ಬಗ್ಗೆ ಯೋಚನೆ ಮಾಡೋದು ಬೇಡ. 2045-50 ತನಕ ಅಂತೂ ನಮ್ಮ ಅನಾಲಿಸಿಸ್ ಪ್ರಕಾರ ಬೂಮಿಂಗ್ ಅಲ್ಲೇ ಹೋಗ್ತಾ ಇರುತ್ತೆ. ಕಾನ್ಸ್ಟೆಂಟ್ ಆರ್ ಪ್ಲಸ್, ನೀವೇನೇ ನೆಗೆಟಿವ್ ಇದ್ರೆ ಕಾನ್ಸ್ಟೆಂಟ್ ಅಲ್ಲೇ ಇರುತ್ತೆ. ಇವತ್ತೇನಿದೆ ಆ ರೇಟ್ ಅಂತ ಇರುತ್ತೆ, ಅದ್ರ ಕೆಳಗಂತೂ ಹೋಗಲ್ಲ. ಭೂಮಿ ಮೇಲಿನ ಬಂಗಾರ ಅನ್ಕೊಳ್ಳಿ, ಬಂಗಾರ ಯಾವ ತರ ಪ್ಲಸ್ ಅಲ್ಲಿ ಹೋಗ್ತಾ ಇರುತ್ತೆ ಆ ತರ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಕಳ್ತನ ಅನ್ನೋದು ಮಾಮೂಲು. ಬಂಗಾರ ಹೊತ್ಕೊಂಡು ಮೈ ಮೇಲೆ ದೇವಸ್ಥಾನ ಮುಂದೆ ಚಪ್ಪಲಿ ಬಿಟ್ರೆ ಇರಲ್ಲ ಅಂತ ಕಾಲದಲ್ಲಿ ಭೂಮಿಲಿ ನೀವು ಹಾಕಿರೋ 2 ಲಕ್ಷ ಶ್ರೀಗಂಧ ಇರತ್ತೆ ಅಂತ ನೀವು ಮನೆಯಲ್ಲಿ ರಗ್ ಹೊತ್ಕೊಂಡ್ ಮಲ್ಕೊಂಡ್ರೆ ಆಗಲ್ಲ. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲಾರು ಭೂಮಿ ಒಳಗಡೆ ಬಂಗಾರ ಬೆಳೆದ್ರ ನೋಡಿ, ಇಲ್ಲೊಬ್ರು ರೈತರು ಭೂಮಿ ಮೇಲ್ಗಡೆ ಬಂಗಾರ ಬೆಳಿತಾರ, ಅದೇ ನಮ್ಮ ಶ್ರೀಗಂಧದ ಮರ. ಸೊ ಈ ಮರ ಬೆಳೆದು ಕಟಾವಾಗೋದಕ್ಕೆ ಸುಮಾರು 15-18 ಇಲ್ಲ 20 ವರ್ಷದವರೆಗೂ ಬೇಕಾಗುತ್ತೆ. ಬಟ್ ಅಲ್ಲಿವರೆಗೂ ಇದ್ರಲ್ಲೂ ಒಂದು ಆದಾಯ ಇದೆ ಅಂತ ತೋರ್ಸ್ಕೊಡ್ತಾ ಇದ್ರು ಇಲ್ಲೊಬ್ರು ಸಾರು. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ ಪ್ರತಿಯೊಂದನು. ಮತ್ತೆ ಈ ವಿಡಿಯೋ ತುಂಬಾನೇ ಲೆಂತಿ ಆಗಿರುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ ತಾಳ್ಮೆಯಿಂದ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ ಹೋಗೋಣ, ಸಾರ್ ಹತ್ರ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ತೋಟಕ್ಕೆ ಶ್ರೀಗಂಧ ಹಾಗೂ ಸೀಬೆ ಮುಖ್ಯವಾಗಿ ನಮ್ಮ ತೋಟದಲ್ಲಿ ಬೆಳೆಸ್ತಾ ಇದ್ದೀವಿ. ಈ ತೋಟಕ್ಕೆ ತಮಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಶ್ರೀಪಾದ್ ಆಚಾರ್ಯ ಅಂತ. ನಮ್ಮದು ಮಳವಳ್ಳಿಯಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ, ಬಿಜಿಪುರ ಹೋಬಳಿ ಅಂತ. ಇಲ್ಲಿ ನಾವು ಶ್ರೀಗಂಧ ಮತ್ತು ಸೀಬೆ ತೋಟ ಮಾಡಿದ್ದೀವಿ. ಹೊಸದಾಗಿ ಜಮೀನು ತಗೊಂಡು ನಾವು ಸ್ಟಾರ್ಟ್ ಮಾಡಿರೋದು ಈ ಕೃಷಿ ಪದ್ಧತಿಯನ್ನು. ನಾವು ಕೃಷಿ ಕಡೆಗೆ ಈಗ ಒಂದು 6 ವರ್ಷದಿಂದ ಬಂದಿರೋದು. ಮೊದಲು ಬೇರೆ ಕಂಪ್ನಿಗಳೆಲ್ಲ ವರ್ಕ್ ಮಾಡ್ತಾ ಇದ್ದೆ. ಬಟ್ ನಮಗೆ ತೋಟ ಮತ್ತು ಜಮೀನ್ ಬಗ್ಗೆ ಆಸಕ್ತಿ ಇದ್ದರಿಂದ ಈ ಕಡೆ ಯಾವ ಥರ ಮಾಡ್ಬೋದು, ಹೊಸದಾಗಿ ಆದಾಯನೂ ಇರಬೇಕು, ಅದ್ರ ಜೊತೆ ಆರ್ಥಿಕ ದೃಢತೆನೂ ಇರಬೇಕು ಅನ್ನೋ ಉದ್ದೇಶಕ್ಕೆ ಯಾವ ಥರ ಮಾಡೋದು ಅಂತ ಯೋಚನೆ ಮಾಡಿದಾಗ ಶ್ರೀಗಂಧ ಅನ್ನೋದು ಒನ್ ಆಫ್ ದ ಬೆಸ್ಟ್ ಕ್ರಾಪ್ ಅಂತ ನಮ್ಮ ಮೈಂಡಲ್ಲಿ ಬಂತು. ಅದನ್ನು ತುಂಬ ಅನಾಲಿಸಿಸ್ ಮಾಡಿಸಿದ್ವಿ, ಕೆಲವೊಂದು ಪ್ಲಾಂಟೇಶನ್ಸ್ಗೆಲ್ಲ ಹೋಗಿ ನೋಡ್ಕೊಂಡ್ವಿ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಈಗ KSDL ಅವರು ಶ್ರೀಗಂಧ ಪರ್ಚೇಸ್ ಮಾಡ್ತಾರೆ, ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ತೊಗೊಂಡ್ವಿ. ಯಾವ ಥರ ಇದೆ ಬೆಳೆಯೋದು, ಪ್ಯಾಟ್ರನ್ ಯಾವ ಥರ, ಬೆಳೆದಾದ್ಮೇಲೆ ಮಾರ್ಕೆಟಿಂಗ್ ಯಾವ ಥರ ಮಾಡ್ಬೋದು, ಫ್ಯೂಚರ್ ಎಷ್ಟು ವರ್ಷ ತನಕ ಶ್ರೀಗಂಧಕ್ಕಿದೆ. ಯಾಕೆಂದರೆ ನಾವು ಶ್ರೀಗಂಧ ಅನ್ನೋದು 15-20 ವರ್ಷ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಅಷ್ಟೆಲ್ಲ ಆದಮೇಲೆ ಈಗ ಹೇಳ್ತಾ ಇರೋ ರೇಟ್ಗೂ ಮುಂದೆ ಫ್ಯೂಚರ್ ರೇಟ್ಗೂ ತುಂಬ ಡೌನ್ಫಾಲ್ ಆಗಿಬಿಟ್ರೆ ಆವಾಗ ಸಫರರ್ ನಾವು ಫಾರ್ಮರ್ಸೇ ಆಗಿರ್ತೀವಿ. ಸೊ ಅದನ್ನು ಅನಾಲಿಸಿಸ್ ಮಾಡೋದಕ್ಕೋಸ್ಕರ ಅದೆಲ್ಲ ಡೀಟೇಲ್ಸ್ ತೊಗೊಂಡ್ಮೇಲೆ ನಮ್ಗೆ ಶ್ರೀಗಂಧ ಮಾಡೋದು ಬೆಟರ್ ಆಪ್ಷನ್ ಅಂತ ಅನ್ನಿಸ್ತು. ಶ್ರೀಗಂಧದ ವಿಶೇಷತೆ ಏನು ಅಂದರೆ, ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು, ಶ್ರೀಗಂಧ ತನ್ನ ಪಾಡಿಗೆ ತಾನೇ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ಅತಿಥಿ ಸಸ್ಯ, ಸಹಸಸ್ಯ ಬೇಕಾಗುತ್ತೆ, ಹೋಸ್ಟ್ ಪ್ಲಾಂಟ್ ಅಂತ ಕರಿತೀವಿ. ಆ ಹೋಸ್ಟ್ ಪ್ಲಾಂಟ್ ಇದ್ರೆ ಶ್ರೀಗಂಧ ಚೆನ್ನಾಗಿ ಬರೋದು. ಹೋಸ್ಟ್ ಪ್ಲಾಂಟ್ ಅಲ್ಲಿ ಮತ್ತು ಶ್ರೀಗಂಧದ ರೂಟ್ ಮ್ಯಾಚ್ ಅಪ್ ಆಗಿ ಹೋಸ್ಟ್ ಪ್ಲಾಂಟ್ ಇಂದ ಏನ್ ಅದಕ್ಕೆ ಸಪ್ಲಿಮೆಂಟ್ಸ್ ಬೇಕೋ ಅಷ್ಟನ್ನು ನ್ಯೂಟ್ರಿಷನ್ಸ್ ಎಲ್ಲ ಶ್ರೀಗಂಧ ಎಳ್ಕೊಂಡು ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಇದು ನಾವೀಗ 12x12 ಅಡಿ ನೋಡಿ, ಅಲ್ಲಿ 12 ಅಡಿ ಗ್ಯಾಪ್ ಅಲ್ಲಿ ಮಧ್ಯದಲ್ಲಿ ಒಂದು ಶ್ರೀಗಂಧ ಸೀಬೆ ನೆಟ್ಟಿದೀವಿ. ಶ್ರೀಗಂಧಕ್ಕೆ 12 ಅಡಿ ಇದೆ. ಇಲ್ಲಿ ಲೈನಿಂದ ಲೈನಿಗೂ 12 ಅಡಿ ಇರುತ್ತೆ. ಶ್ರೀಗಂಧಕ್ಕೂ ಈ ಕಡೆ ಲೈನಿಂದ ಲೈನಿಗೂ 12 ಅಡಿ, ಗಿಡದಿಂದ ಗಿಡಕ್ಕೂ 12 ಅಡಿ, ಮಧ್ಯದಲ್ಲಿ ಎಲ್ಲ ಕಡೆ ಒಂದೊಂದು ಸೀಬೆ ಬರ್ತಾ ಹೋಗುತ್ತೆ. ಅದ್ರ ಮಧ್ಯ ಬೇರೆ ಬೇರೆ ಹಣ್ಣಿನ ಗಿಡಗಳು ಹಾಕೊಂಡಿದೀವಿ. 6 ಅಡಿ ಲೈನಲ್ಲಿ ವಿವಿಧ ತಳಿ ಹಣ್ಣಿನ ಗಿಡಗಳೆಲ್ಲ ಹಾಕೊಂಡಿದೀವಿ. ಆ ಥರ ಮಾಡಿಕೊಂಡು
ಇದೊಂದು ಪ್ಲಾಂಟೇಶನ್ ಮಾಡಿದೀವಿ. ಈಗ 5.5 ವರ್ಷ ಆಗಿದೆ. ಚೆನ್ನಾಗಿ ಬರ್ತಾ ಇದೆ. ಅದು ಈ ಒಣ ಭೂಮಿಲಿ, ಮಳೆ ಕಡಿಮೆ ಇರೋ ಭೂಮಿಲಿ ಅಥವಾ ನೀರಿನ ಲಭ್ಯತೆ ಕಡಿಮೆ ಇರೋ ಪ್ಲೇಸಲ್ಲಿ ತುಂಬಾ ಶ್ರೀಗಂಧನ್ ಚೆನ್ನಾಗಿ ಬೆಳಿಬೋದು. ಅದು ಮೈಸೂರು, ನಮ್ಮ ಕರ್ನಾಟಕ ಅನ್ನೋದು ಶ್ರೀಗಂಧಕ್ಕೆ ಹೆಸರುವಾಸಿ. ಈ ಪ್ರಾಂತ್ಯದಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಆಮೇಲೆ ಕೋಲಾರ ಕಡೆ, ಚಿತ್ರದುರ್ಗ, ಇಂಥ ಡ್ರೈ ಬೆಲ್ಟ್ ಎಲ್ಲ ಶ್ರೀಗಂಧ ಬೆಳೆಯಕ್ಕೆ ತುಂಬಾ ಸೂಕ್ತ ಅಂತ ಸಾಯಿಲ್ ಟೆಸ್ಟ್ ಮಾಡಿಸಿ ಇಲ್ಲಿ ನ್ಯಾಚುರಲ್ ಆಗಿ ತುಂಬಾ ಶ್ರೀಗಂಧ, ನಾವು ಇಲ್ಲಿ ಜಮೀನೆಲ್ಲ ನೋಡಕ್ ಬಂದಾಗೂ ರೋಡ್ ಸೈಡ್ ಅಲ್ಲೆಲ್ಲ ಶ್ರೀಗಂಧಗಳು ಕಾಣಿಸ್ತಾ ಇತ್ತು. ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ಶ್ರೀಗಂಧ ನಾವು ಅಂದ್ಕೊಂಡಿರೋದಕ್ಕೂ ಇಲ್ಲಿರೋ ವೆದರ್ ಕಂಡೀಷನ್ಗೂ ಈ ಭೂಮಿಗೆ ಎಲ್ಲದಕ್ಕೂ ಕರೆಕ್ಟ್ ಆಗಿದೆ ಅಂತ ಶ್ರೀಗಂಧನೇ ಫೈನಲ್ ಮಾಡಿದ್ವಿ. ಚೆನ್ನಾಗಿ ಬರ್ತಾ ಇದೆ. ಮುಂದೆ ಫ್ಯೂಚರ್ ಚೆನ್ನಾಗಿರತ್ತೆ ಅಂತ ಲೆಕ್ಕಾಚಾರಗಳಿದೆ. ಎಲ್ಲ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದೀವಿ. ಸರ್, ಇದು ಒಟ್ಟು ಎಷ್ಟು ಎಕರೆ ಇದೆ ಸರ್ ನಿಮ್ಮ ಈ ಭೂಮಿ? ನಮ್ದು ಒಟ್ಟು ಇನ್ನು 4 ಎಕರೆ ಪರ್ಟಿಕ್ಯುಲರ್ ಆಗಿ ಶ್ರೀಗಂಧ ಮತ್ತು ಸೀಬೆ ತೋಟ ಮಾಡಿದೀವಿ. ಸೊ 4 ಎಕರೆಯಲ್ಲಿ ನೀವು ಶ್ರೀಗಂಧ ಮತ್ತೆ ಸೀಬೆ ತೋಟ ಮಾಡಿದ್ದೀರಾ. ಸರ್, ಒಟ್ಟು ಎಷ್ಟು ಶ್ರೀಗಂಧ ಸಸಿಗಳು ಕೂತಿದೆ ಸರ್ ನಿಮ್ಮ ಇದ್ರಲ್ಲಿ? 1 ಎಕರೆಗೆ 12x12 ಹಾಕಿದ್ರೆ 306 ಸಸಿ ಕುತ್ಕೊಳ್ಳುತ್ತೆ. ಸೊ ನಮ್ದ್ರಲ್ಲಿ 1100 ಸಸಿ ಇದೆ. 1100 ಸಸಿ ಕುತ್ಕೊಳ್ಳುತ್ತೆ. ನೀವು ಎಲ್ಲಿಂದ ತಂದಿದ್ದೀರಿ ಸರ್ ಈ ಗಿಡಗಳನ್ನ? ನಾವು ಲೋಕಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ವಿಚಾರಿಸಿದ್ವಿ. ನಮ್ಗೆ ಅವೈಲಬಿಲಿಟಿ ಇರ್ಲಿಲ್ಲ, ಪೂರ್ ಕ್ವಾಲಿಟಿ ಇತ್ತು. ಸೊ ಯಾಕೆಂದ್ರೆ ಸಸಿಗಳ ತರೋದು 2 ರೂಪಾಯಿ 4 ರೂಪಾಯಿ ಹೆಚ್ಚು ಕಡಿಮೆ ಆಗತ್ತೆ ಅಂತ ನೋಡ್ತಾ ಕೂತ್ರೆ, ಗುಂಡಿ ಹೊಡ್ಸಿ ಲೇಬರ್ಸ್ ಅನ್ನ ಕೈಯಲ್ಲಿ ಗಿಡ ಹಾಕ್ಸಿ ಆಮೇಲೆ ಮತ್ತೆ ನಮ್ಗದು 3 ತಿಂಗಳಾದ್ಮೇಲೆ ಫೇಲ್ ಆಗಿ ಬೇರೆ ಗಿಡಗಳು ಬರೋಕ್ಕಿಂತ, ಬೇರೆ ಗಿಡಗಳು ಮತ್ತೆ ಹೊಸದಾಗಿ ತಂದ್ಕೊಂಡು ಸ್ಟಾರ್ಟ್ ಮಾಡೋಕ್ಕಿಂತ ಒಳ್ಳೆ ಗಿಡನೇ ತರೋಣ ಅಂತ ನಾವು ಗುಂಡ್ಲಪೇಟೆಯಲ್ಲಿ ತಂದ್ವಿ. ಗುಂಡ್ಲಪೇಟೆ ಹತ್ರ ಒಂದ್ 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮೇಡಹಳ್ಳಿ ಅಂತ ಇದೆ. ಅಲ್ಲಿಗೆ ಹೋಗಿ ಸಸಿಗಳು ತರೋದು. ಅಲ್ಲಿಂದಲೇ ತುಂಬಾ ಒಳ್ಳೆ ರೇಟಿಗೆ ಸಿಗತ್ತೆ. ಆಲ್ ಓವರ್ ಇಂಡಿಯಾಗೆ ಸಪ್ಲೈ ಮಾಡ್ತಾರೆ. ಒಂದು 8-10 ನರ್ಸರಿ ಇದಾರಲ್ಲಿ. ಅಲ್ಲಿ ಹೋಗಿ ತಗೊಂಡ್ರೆ ಬೆಟರ್. ಅಲ್ಲಿ ಹೋಗಿ ತಗೊಂಡ್ರೆ ಹೋಲ್ಸೇಲ್ ರೇಟ್ ಅಲ್ಲಿ ಒಳ್ಳೆ ಸಸಿಗಳು ಸಿಗತ್ತೆ. ಸರ್, ಇದಕ್ಕೆ ನೀವೀಗ ನಾಟಿ ಮಾಡೋದಕ್ಕೆ ಏನೇನೆಲ್ಲ ಬಳಸಿದ್ರಿ? ಜಸ್ಟ್ ಸುಮ್ನೆ ಹಾಗೆ ನಾಟಿ ಮಾಡಿದ ಅಥವಾ ಪ್ರೊಸೀಜರ್ ಇದೆಯಾ? ಇಲ್ಲ, ನಮ್ಗೆ ನಾಟಿ ಅಂದ್ರೆ 1.5 ಅಡಿ ಅಂತೂ ಗುಂಡಿ ಹೊಡ್ಕೋಬೇಕಾಗತ್ತೆ. 1 ಅಡಿ ಅಗಲ, 1.5 ಅಡಿ ಡೆಪ್ತ್ ಅಲ್ಲಿ. ಕೆಳಗಡೆ ಸ್ವಲ್ಪ ಹುಡಿ ಮಣ್ಣು ಹಾಕೋತೀವಿ. ಸಾಫ್ಟ್ ಸಾಯಿಲ್ ಅಂದ್ರೆ ಮೇಲ್ಗಡೆ ತೆಗೆದಿದ್ ಮಣ್ಣು ಕೆಳಗಡೆ ಹಾಕಿ ಅದ್ರ ಮೇಲೆ ಒಂದ್ 4-5 ಇಂಚ್ ಗೊಬ್ಬರ ಹಾಕ್ತಿವಿ. ಗೊಬ್ಬರ ಹಾಕಿ ಗಿಡ ಮೇಲ್ಗಡೆ ಒಂದ್ 6 ಇಂಚ್ ಮಾತ್ರ ಗ್ಯಾಪ್ ಇರುತ್ತೆ. ಯಾಕೆಂದ್ರೆ ಈ ಸಸಿಗಳು ಶ್ರೀಗಂಧ ಸಸಿ ಕೊಟ್ಟಾಗ ಅದ್ರ ಜೊತೆ ಹೊನ್ಗೊನ್ನೆ ಸೊಪ್ಪು ಅಂತ ಬರುತ್ತೆ. ಪ್ರೈಮರಿ ಹೋಸ್ಟ್ ಪ್ಲಾಂಟ್ ಆಗಿ ನರ್ಸರಿಲಿ ಗ್ರೋತ್ ಮಾಡ್ತಾ ಹೊನ್ಗೊನ್ನೆ ಸೊಪ್ಪು ಅಂತ ಕೆಂಪು ಸೊಪ್ಪು ಬಂದಿರುತ್ತೆ. ಆ ಗಿಡ ಹಾಕಿರ್ತಾರೆ. ದಯವಿಟ್ಟು ಯಾರ ಸಸಿ ತಗೊಳಂಗಿದ್ರೆ ಆ ಹೋಸ್ಟ್ ಪ್ಲಾಂಟ್ ಅದ್ರ ಜೊತೆ ಇದೆಯಾ ಅಂತ ನೋಡೇ ತಗೊಳ್ಳಿ. ಗಿಡ ನೆಡ್ತಲ್ಲೂ ಅಷ್ಟೇ ಆ ಹೊನ್ಗೊನ್ನೆ ಸೊಪ್ಪು ಗ್ರೌಂಡ್ ಲೆವೆಲ್ ಅಲ್ಲೇ ಇರ್ಬೇಕು, ಮೇಲ್ಗಡೆಗೆ ಇರ್ಬೇಕು. ನೀವು ಕವರ್ ಅಲ್ಲಿ ಯಾವ ತರ ಇರತ್ತ ಅದೇ ತರ ನೀವು ಅದೇ ಒಂದು ಹೈಟ್ಗೆ ನೀವು ಭೂಮಿಲಿ ಹಾಕ್ಬೇಕು. ತುಂಬಾ ಡೆಪ್ತ್ ಅಲ್ಲಿ ಹಾಕ್ಬಿಟ್ರೆ ಹೊನ್ಗೊನ್ನೆ ಸೊಪ್ಪು ಮೇಲೆ ಮಣ್ಣು ಹಾಕ್ಬಿಟ್ರೆ ಪ್ರೈಮರಿ ಹೋಸ್ಟ್ ಪ್ಲಾಂಟ್ ಸತ್ತೋಗುತ್ತೆ, ಗ್ರೋತ್ ಸ್ಲೋ ಆಗ್ಬಿಡತ್ತೆ. 3 ತಿಂಗಳು 6 ತಿಂಗಳು ಡಿಲೇ ಆಗ್ತಾ ಹೋಗುತ್ತೆ. ಅದಕ್ಕೆ ಹೊನ್ಗೊನ್ನೆ ಸೊಪ್ಪು ಕಳೆ ಅಂತ ತುಂಬಾ ಗಿಡ ನೆಡೋ ಟೈಮಲ್ಲಿ ಲೇಬರ್ಸ್ ಕಳೆ ಅಂತ ಕಿತ್ಬಿಡ್ತಾರೆ ಕವರಿಂದ. ಹೊನ್ಗೊನ್ನೆ ಸೊಪ್ಪು ಕಿತ್ಬೇಡಿ. ಅದ್ರಲ್ಲಿ ಇರೋ ವೀಡ್ಸ್ ಏನಿದ್ರು ಇರ್ಲಿ, ಕವರ್ ಸಮೇತ ಕವರ್ ಅನ್ನ ಸೈಡಿಗೆ 2 ಕಡೆನೂ ಕ್ಲೀನ್ ಕಟ್ ಮಾಡಿ ಭೂಮಿಲಿಟ್ಟು ಗ್ರೌಂಡ್ ಲೆವೆಲ್ಗೆ ಕವರ್ ಹೈಟ್ ಅನ್ನ ಪ್ರಪೋರ್ಷನೇಟ್ ಆಗಿ ಮ್ಯಾಚ್ ಅಪ್ ಮಾಡ್ಬಿಟ್ರೆ ಪ್ಯಾಕೆಟ್ ಎಷ್ಟು ಹೈಟ್ ಇದೆ ಆ ಹೈಟಿಗೆ ಮಾತ್ರ ಕೊನೆಗೆ ಗುಂಡಿ ಬಿಟ್ಕೋಬೇಕು. ಅದ್ರ ಕೆಳಗಡೆ ಗೊಬ್ಬರ ಮತ್ತೆ ಸಾಫ್ಟ್ ಸಾಯಿಲ್ ಹಾಕೊಂಡ್ರೆ ಬೆಸ್ಟ್. ಗೊಬ್ಬರ ಅಂದ್ರೆ ದನಿನ ಗೊಬ್ಬರ ಹಾಕಿದ್ರೆ ಹೌದೌದು, ದನದ ಗೊಬ್ಬರನೇ. ಅಂದ್ರೆ ಸಾವಯವ ಗೊಬ್ಬರ ಏನಾರು ಹಾಕ್ಬೋದು, ಹಸಿರೆಲೆ ಗೊಬ್ಬರ ಹಾಕ್ಬೋದು, ಕುರಿ ಕೋಳಿ ದನದ ಗೊಬ್ಬರ ಹಾಕ್ಬೋದು, ಇಲ್ಲ ಕತ್ತಾಳೆ ಎಲೆ ಅಂತ ಬರುತ್ತೆ ಅದನ್ನು ಹಾಕೊಂಡ್ರು ಅದು ಪ್ರೈಮರಿ ಆಗಿ ರೂಟ್ ಕೆಲವೊಂದು ಕೀಟಗಳು ತಿನ್ನತ್ತೆ, ಬೇರನ್ನು ತಿನ್ಬಿಡತ್ತೆ. ಆವಾಗ ಗಿಡ ಸಾಯೋ ಚಾನ್ಸಸ್ ಇರತ್ತೆ. ಕತ್ತಾಳೆ ಗಿಡದ್ದು ಎಲೆನ ಒಂದ್ ಎಲೆಯಲ್ಲಿ 3-4 ಪೀಸ್ ಮಾಡಿ ಅದನ್ನ ನೀಟಾಗಿ ಕೊಚ್ಚಿ ಭೂಮಿ ಕೆಳಗಡೆ ಹಾಕ್ಬಿಟ್ರೆ ಗುಂಡಿಲಿ, ಆವಾಗ ನಿಮ್ಗೆ ಯಾವ್ದು ಒಂದು ಬೇರ್ ಕೊರಿಯೋ ಯಾವ ಒಂದು ಕೀಟಗಳ ಕಾಟನೂ ಇರಲ್ಲ. 3 ತಿಂಗಳಾದ್ಮೇಲೆ ಅದು ಗೊಬ್ಬರನೂ ಆಗೋ ಕನ್ವರ್ಟ್ ಆಗುತ್ತೆ. ನೈಟ್ರೋಜನ್ ಫಿಕ್ಸೇಷನ್ ಚೆನ್ನಾಗಾಗತ್ತೆ. ಸೊ ಮಲ್ಟಿಪಲ್ ಯೂಸ್ ಅದನ್ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಕುರಿ ಕೋಳಿ ಹಸು ಗೊಬ್ಬರನ ಕಾಂಪೋಸಿಟ್ ಆಗಿ ಹಾಕೋಬಹುದು. ಕೆಮಿಕಲ್ ಅಂತೂ ಯೂಸ್ ಮಾಡಬಾರ್ದು. ಕೆಮಿಕಲ್ ಗೊಬ್ಬರ ಯಾವ್ದು ಅವಶ್ಯಕತೆನೂ ಇಲ್ಲ, ಯೂಸ್ ಮಾಡೋ ಪ್ರೊಸೀಜರು ಒಳ್ಳೇದಲ್ಲ ಶ್ರೀಗಂಧ. ಆಕ್ಚುಲಿ ಕೆಮಿಕಲ್ ನಾವಂತೂ ತುಂಬಾ ಅಪೋಸ್ ಮಾಡ್ತೀವಿ ಸರ್. ಖಂಡಿತ ಕೆಮಿಕಲ್ ಉಪಯೋಗಿಸಲೇಬೇಡಿ ಅಂತಾನೆ ಪ್ರತಿಯೊಬ್ಬರಿಗೂ ಹೇಳೋದು. ನೀವು ಅದನ್ನ ಹೇಳಿದ್ದು ತುಂಬಾ ಒಳ್ಳೇದಾಯ್ತು ಸರ್. ಮತ್ತೆ ಮಾರಕ ಸರ್ ಅದು. ಹೌದು, ಖಂಡಿತ. ಏನೋ ಈಗೆಲ್ಲ ತುಂಬಾ ಫಾರ್ಮರ್ಸ್ ನೋಡ್ತೀವಿ, ಏನೋ ಇವತ್ ಹಾಕ್ಬಿಡ್ಬೇಕು ನಾಳೆ ತೆಗೆದ್ಬಿಡ್ಬೇಕು ಆ ಒಂದ್ ಪ್ರೊಸೀಜರ್ ಅಲ್ಲೇ ಇರ್ತಾರೆ. ಅದಕ್ಕೆ
ಹಣ್ಣಿಗೆ ಇಂಜೆಕ್ಷನ್ ಕೊಡೋ ಲೆಕ್ಕದಲ್ಲಿ ಈಗ ಕೆಮಿಕಲ್ ಯೂಸೇಜ್ ಸ್ಟಾರ್ಟ್ ಆಗೋಗಿದೆ. ತೋಟ ಇದ್ದಂಗೆ ಇರ್ಬೇಕು ಸರ್. ಇದು ಗಾರ್ಡನ್ ಆಗ್ಲಿ, ನಿಮ್ದು ಪಾರ್ಕ್ ಆಗ್ಲಿ, ಲ್ಯಾಂಡ್ಸ್ಕೇಪ್ ಆಗ್ಲಿ ಅಲ್ಲ. ಕಳೆ ಬೆಳಿಬೇಕು, ಒಂದಕ್ಕೊಂದು ಎಲ್ಲ ಮಲ್ಟಿಪಲ್ ಆಗಿರುತ್ತೆ. ಈ ಕಳೆಗಳು ನಮ್ಗೆ ಹಸುಗೆ ಯೂಸ್ ಆಗುತ್ತೆ. ಇದನ್ನ ನಾವು ವೀಡ್ಸ್ ಕ್ಲೀನ್ ಅಲ್ಲಿ ಬ್ರಷ್ ಕಟ್ರಲ್ಲಿ ಕ್ಲೀನ್ ಮಾಡಿಸ್ಬಿಡ್ತೀವಿ. ಇದೇ ನಮ್ಗೆ ಗೊಬ್ಬರನ ಕನ್ವರ್ಟ್ ಆಗತ್ತೆ, ಹಸಿರೆಲೆ ಗೊಬ್ಬರ ಆಗತ್ತೆ. ಸೊ ಆತರ ನಾವು ಕೆಲಸ ಕಡಿಮೆ ಮಾಡ್ಕೋಬೇಕು, ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡ್ಕೋಬೇಕು. ಸಾವಯವದ ಕಡೆನೆ, ಸಾವಯವ ಆಗದೆ ಇದ್ರೂ ಪರವಾಗಿಲ್ಲ, ಝೀರೋ ಕಲ್ಟಿವೇಶನ್, ಝೀರೋ ಫಾರ್ಮಿಂಗ್ ಅಲ್ಲಿ ಇರ್ಬೇಕು. ಓಕೆ ಸರ್, ಮತ್ತೆ ಇವಾಗ ಇದು ನೀವೆಲ್ಲ ನಾಟಿ ಮಾಡಿದ್ಮೇಲೆ ಸರ್ ನಿಮ್ ಪ್ರಕಾರ ಇದು ಕಟಾವ್ಗೆ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್? ಕಟಾವು ಮೈಂಡ್ ಸೆಟ್ ಮಿನಿಮಮ್ 15 ವರ್ಷ ಇಟ್ಕೊಂಡೆ ಶ್ರೀಗಂಧ ಹಾಕ್ಬೇಕು. ನೀವೇನೇ ಗೊಬ್ಬರ ಹಾಕಿ ದಿನ ಅದ್ರ ಕೆಳಗಡೆ ಲೋಟ ಇಟ್ಕೊಂಡು ನೀರ್ ಹಾಕ್ತಾಲೆ ನಿಲ್ತೀನಿ ಅಂದ್ರೆ 15 ವರ್ಷದೊಳಗೆ ಬರಲ್ಲ. ಒಳ್ಳೆ ನಿಮ್ಗೆ ಎಕಾನಮಿಕ್ ಈಲ್ಡ್ ಬರ್ಬೇಕು, ಆರ್ಥಿಕ ಇಳುವರಿ ಚೆನ್ನಾಗಿ ಬರ್ಬೇಕು ಅಂದ್ರೆ 20 ವರ್ಷ ನಿಮ್ಗೆ ಖಂಡಿತ ಕೈ ಹಿಡಿಯುತ್ತೆ. ಇವಾಗ ನಿಮ್ಗೆ ಅರ್ಜೆನ್ಸಿ ಇದ್ರೆ 15 ವರ್ಷ ಕಟ್ ಮಾಡಿಸ್ಬೋದು. ಬಟ್ ಅಷ್ಟು ಸೂಕ್ತ ಅಲ್ಲ. ಯಾಕೆಂದ್ರೆ 15 ವರ್ಷಕ್ಕಾದವ್ರು ಇನ್ನೊಂದ್ 5 ವರ್ಷ ಅದನ್ನ ಮೇಂಟೈನ್ ಮಾಡ್ಬಿಟ್ರೆ 7-8 ವರ್ಷ ತನಕ ಏನು ತೊಂದ್ರೆ ಇಲ್ಲ. ಬೇರೆ ಎಲ್ಲಾ ಉರುವಲು ಕಟ್ಟಿಗೆ ಯಾವ ತರ ಇರುತ್ತೋ ಅಷ್ಟೇ ಇದ್ರದ್ದು. ಕಳ್ಳ ನೀವು ಕಡ್ದಿಟ್ರು ಯಾರು ತಗೊಂಡೋಗಲ್ಲ 8 ವರ್ಷ ತನಕ. 8 ವರ್ಷದ ಮೇಲೆ ಅವನಿಗೆ ಕಣ್ಣಿಗೆ ಬಿತ್ತು ಅಂದ್ರೆ ಆಸೆ ಹುಟ್ಬಿಡತ್ತೆ, ಹೆಂಗಾರು ಮಾಡಿ ಕಳ್ತನ ಮಾಡ್ಬೇಕು ಅಂತ ಇರ್ತಾನೆ. ಅದಕ್ಕೂ ಸುಮಾರು ಸೊಲ್ಯೂಷನ್ಸ್ ಇದೆ. ವಿತೌಟ್ ಸೊಲ್ಯೂಷನ್ ದೇರ್ ಇಸ್ ಏನ್ ಪ್ರಾಬ್ಲಮ್ಗಳೇ ಇರಲ್ಲ. ನಾವ್ ಅದನ್ನ ಕಂಡುಹಿಡ್ಕೊಳ್ಳೋದು, ನಮ್ಮ ತೋಟಕ್ಕೆ ಯಾವ್ದು ಸೂಕ್ತವಾಗಿರುತ್ತೋ ಆ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಳ್ಳೋದು. ಆಮೇಲೆ ಗ್ಲೋಬಲ್ ಅಲ್ಲಿ ಯಾವ ತರ ಸೆಕ್ಯೂರಿಟಿ ಸಿಸ್ಟಮ್ಸ್ ಟೆಕ್ನಾಲಜಿ ಗ್ರೋತ್ ಆಗ್ತಾ ಇದೆ ಅದನ್ನ ನಾವು ಫಾಲೋ ಅಪ್ ಮಾಡ್ಬೇಕು. ಈಗ ನಮ್ದು ಹಳೇದೇನೋ ಇರತ್ತೆ, ಆ ಮೈಂಡ್ ಸೆಟ್ ಅಲ್ಲಿ ಇರಬಾರ್ದು. ದಿನಕ್ಕೆ ಅಪ್ಗ್ರೇಡ್ ಆಗ್ತಾ ಇರತ್ತೆ. ಅದು ಯಾವ ತರ ಮಾಡ್ಕೊಂಡ್ರೆ ನಾವು ನಮ್ ಶ್ರೀಗಂಧನ, ಯಾಕೆಂದ್ರೆ ಒಂದು ಮರ ಬೆಳ್ಸಕ್ 20 ವರ್ಷ 15 ವರ್ಷ ಅದ್ರದ್ದು ಈಲ್ಡ್ ನೀವು ತಗೊಳಕ್ ಕಾಯ್ಬೇಕು ಅನ್ನೋದ್ರ ಜೊತೆ 7-8 ವರ್ಷದಿಂದ 20 ವರ್ಷ ತನಕ ಅಂದ್ರೆ 10-12 ವರ್ಷ ಅದನ್ನ ಕಾಪಾಡ್ಕೋಬೇಕಾಗತ್ತೆ, ಕಳ್ಳರಿಂದ ಕಾಪಾಡ್ಕೋಬೇಕಾಗತ್ತೆ. ಅದನ್ನ ಯಾವ ತರ ಮಾಡಿದ್ರೆ ನಾವು ಪ್ರತಿ ಒಂದ್ ಗಿಡಕ್ಕೆ 2-3 ಲಕ್ಷ ಬರುತ್ತೆ, 2 ಲಕ್ಷ ಅಂತ ಅವರೇಜ್ ಬರುತ್ತೆ ಅಂತ ನಮ್ದು ಲೆಕ್ಕಾಚಾರ ಇರೋದು. ಅಷ್ಟು ಬರ್ಬೇಕು ಅಂದ್ರೆ ಒಂದ್ ಗಿಡ 2 ಲಕ್ಷ ಬರುತ್ತೆ ಅಂದ್ರೆ 1000 ಗಿಡ ಹಾಕಿರ್ತೀವಿ. ಅಷ್ಟೆಲ್ಲ ಉಳಿಸ್ಕೋಬೇಕು ಅಂದ್ರೆ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ, ಅದಕ್ಕೆ ತಕ್ಕನಾಗಿ ರಿಸ್ಕ್ ತಗೋಬೇಕಾಗತ್ತೆ. 1000ಕ್ಕೆ ಒಂದ್ ಗಿಡನೂ ಕಳ್ತನ ಆಗದೇ ಇಲ್ಲ ಅನ್ನೋ ತಪ್ಪು. ಬಟ್ ಆಗೋ ಪ್ರಮಾಣ ಕಡಿಮೆ ಮಾಡ್ಕೊಂಡು ನಮ್ಮ ಹುಷಾರಲ್ಲಿ ನಾವಿದ್ದು, ನಮ್ಮ ಕ್ಲೈಮೇಟ್ ಕಂಡೀಷನ್ನು, ನಮ್ಮ ಸುತ್ತಮುತ್ತಲಿನ ವಾತಾವರಣ ಯಾವ ತರ ಇದೆ ಅದಕ್ಕೆ ಬೇಕಾಗಿರೋ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಂಡು ಅವೇರ್ನೆಸ್ ಮೇಂಟೈನ್ ಮಾಡ್ರೆ ಆರಾಮಾಗತ್ತೆ, ಏನ್ ತೊಂದ್ರೆ ಇಲ್ಲ. ಆಗದೆ ಇರೋದೇನಲ್ಲ. ಸೆಕ್ಯೂರಿಟಿ ಅಂದ್ರೆ ಯಾವ ತರ ಸರ್? ನೀವು ಇವಾಗ ನಿಮ್ದೇನೋ 4 ವರ್ಷ ಆಗಿರ್ಬೋದು ಸರ್, ಈಗ 5 ವರ್ಷ ಆಗಿದೆ. 5 ವರ್ಷ ಆಗಿದೆ. ಈಗೇನ್ ಸೆಕ್ಯೂರಿಟಿ ಇನ್ನು 2 ವರ್ಷ ನಮ್ಗೆ ಅವೈಲಬಿಲಿಟಿ ಏನ್ ನೆಸಿಟಿ ಇಲ್ಲ. 2 ವರ್ಷದ ಆದ ನಂತರ ಏನ್ ಪ್ಲಾನ್ ಮಾಡಿದ್ದೀರಾ ಸರ್? ಈಗ ಶ್ರೀಗಂಧಕ್ಕೆ ದೇಶದಲ್ಲೇ ಪ್ರಪ್ರಥಮವಾಗಿ ತ್ರಿಬಲ್-S ಅಂತ ಒಂದು ಕಂಪ್ನಿ, ನಾವೇ 5 ಜನ ಪಾರ್ಟ್ನರ್ ಸೇರಿ ಸ್ಟಾರ್ಟ್ ಮಾಡಿದೀವಿ. ಸ್ಯಾಂಡಲ್ವುಡ್ ಶ್ರೀಗಂಧ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಅಂತಲೇ, ಎಕ್ಸ್ಕ್ಲೂಸಿವ್ಲಿ ಫಾರ್ ಶ್ರೀಗಂಧದ ಪ್ರೊಟೆಕ್ಷನ್ ಯಾವ ತರ ಮಾಡೋದು ಅಂತ. ಈಗ ಒಂದು ಟೆಕ್ನಾಲಜಿ, AI ಟೆಕ್ನಾಲಜಿಯಲ್ಲಿ ಒಂದು ಹೈಟೆಕ್ ಡಿವೈಸ್ ಕಂಡು ಹಿಡಿದಿದೀವಿ. ಅದ್ ಹೇಗೆ ಅಂದ್ರೆ ಹೈಟೆಕ್ ಫೆನ್ಸಿಂಗ್ ಕ್ರಿಯೇಟ್ ಮಾಡ್ಬಿಡುತ್ತೆ. ಯಾಕಂದ್ರೆ ಒಳಗೆ ಅಪ್ರೋಚ್ ಆದ್ಮೇಲೆ ನೀವು ಕ್ಯಾಮ್ರಾ ಹಾಕೊಳ್ರಿ ಅಥವಾ ಪ್ರತಿಯೊಂದು ಮರಕ್ಕೂ ಚಿಪ್ ಹಾಕೋದು, ಅದಕ್ಕೆ ಕಾಸ್ಟು ಜಾಸ್ತಿ ಆಗತ್ತೆ, ಮೇಂಟೆನೆನ್ಸ್ ಜಾಸ್ತಿ. ಅದಕ್ಕಿಂತ ಈಗ ಹೈಟೆಕ್ ಸೆಕ್ಯೂರಿಟಿ ಫೆನ್ಸಿಂಗ್ ಮಾಡ್ಬಿಟ್ರೆ, ಯಾಕೆಂದ್ರೆ 1 ಎಕರೆ 2 ಎಕರೆ ಏನಿದ್ರು ಅದಕ್ಕೊಂದು ಫೆನ್ಸಿಂಗ್ ಅಂತ ನಮ್ದು ಬೌಂಡ್ರಿ ಇದ್ದೇ ಇರುತ್ತೆ. ಆ ಬೌಂಡ್ರಿಗೆ ಅವ್ನ ಅಪ್ರೋಚ್ ಆಗಬಾರ್ದು. ಕಳ್ಳ ಒಳಗ್ ಬಂದ್ರೆ ಒಳಗ್ ಬರಕ್ಕೆ ಆಗಲ್ಲ ಅಂತ ಇದ್ದಾಗ, ಬಂದ್ರೆ ತಕ್ಷಣ ಗೊತ್ತಾಗ್ಬಿಡತ್ತೆ ಅಂದಾಗ ನಿಮ್ಗೆ ಕಳ್ತನ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗತ್ತೆ. ಯಾಕಂದ್ರೆ ಹೂಟರ್ಸ್ ಬರುತ್ತೆ, ಅದಕ್ಕೆ ಸರ್ಚ್ ಲೈಟ್ಸ್ ಇನ್ಸ್ಟಾಲ್ ಮಾಡ್ಕೋಬಹುದು. ಅವನು ನಿಮ್ ಫೆನ್ಸಿಂಗ್ ಇಂದ 10 ಅಡಿ ದೂರದಲ್ಲಿ ಬರ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗತ್ತೆ. ಈಗ ನಮ್ದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಯಾವ ತರ ಹೈ ಸೆಕ್ಯೂರಿಟಿ ಫೆನ್ಸಿಂಗ್ಸ್ ಇದೆಯೋ, ಇದು ಅದೇ ತರ ಹೈ ಸೆಕ್ಯೂರಿಟಿ ಫೆನ್ಸಿಂಗ್ಸ್. ಯಾರು ಬಾರ್ಡರ್ ಕ್ರಾಸ್ ಮಾಡಕ್ ಆಗಲ್ಲ. ಕ್ರಾಸ್ ಮಾಡಿದ್ರೆ ಇಮಿಡಿಯೇಟ್ ಸೈರನ್ ಬರುತ್ತೆ, ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಅಂತ ಗೊತ್ತಾಗತ್ತೆ. ಅದ್ರ ಮೇಲೆ ನೀವು ಫಾಲೋ ಅಪ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಆ ಟೆಕ್ನಾಲಜಿ ನಮ್ಮ ಕಂಪನಿಯಿಂದಲೇ ಕಂಡು ಹಿಡಿದಿದ್ವಿ. ಕೋಲಾರಲ್ಲಿ 30 ಎಕರೆ ಪ್ಲಾಂಟೇಶನ್ ಅಲ್ಲಿ ಇನ್ಸ್ಟಾಲು ಆಗಿ ಸಕ್ಸಸ್ಫುಲ್ ಆಗಿ ರನ್ನಿಂಗು ಆಗ್ತಾ ಇದೆ. ಸುಮಾರು ಒಂದು 15-20 ಜನ ಆಲ್ರೆಡಿ ಆರ್ಡರ್ ಬಂದಿದೆ. ಎಲ್ಲ ಪ್ಲಾಂಟೇಶನ್ ಶ್ರೀಗಂಧ ಸ್ಪೆಷಲಿ ಹಾಕಿದವ್ರು ಬಂದಿದೆ. ಇನ್ ಕೆಲವರು ಏಲಕ್ಕಿ ಗೀಲಕ್ಕಿ ಅದು ಹಾಕಿರ್ತಾರೆ, ಕಾಸ್ಟ್ಲಿಯೆಸ್ಟ್ ಕ್ರಾಪ್ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅಂಥವ್ರು ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಇರೋರು ಮಾಡ್ಬೋದು.
ಏನು ಹಬ್ಬ ಅಂದ್ರೆ ಒಂದು ಅವರೇಜ್ ಒಂದು 80,000 85,000 ಒಂದ್ ಎಕರೆ ಕವರ್ ಮಾಡ್ಬಿಡ್ಬೋದು. 80,000 ರಿಂದ 85,000 ಒಂದ್ ಎಕರೆಗೆ ಅಪ್ ಟು ಒಂದು 4 ಇಯರ್ಸ್ ತನಕ ಏನು ಮೇಂಟೆನೆನ್ಸ್ ಇರಲ್ಲ. ಆಮೇಲೆ ಚಿಕ್ಕ ಪುಟ್ಟ ಖರ್ಚು ಬಂದ್ರೆ ಒಂದು 5,000 10,000 ಆ ತರ ಸಣ್ಣ ಪುಟ್ಟ ಡಿವೈಸಸ್ ಫೇಲ್ಯೂರ್ ಆಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಅಪ್ ಟು 4 ಇಯರ್ಸ್ ಆದ್ಮೇಲೆ ಅದನ್ನ ರೀಪ್ಲೇಸ್ಮೆಂಟ್ ಮಾಡ್ಕೊಂಡ್ರೆ ಮೈನರ್ ಕಾಸ್ಟ್ ಅಲ್ಲಿ ನೀವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಆಮೇಲೆ ಈ ಕಂಪ್ನಿ ಸ್ಟಾರ್ಟ್ ಮಾಡೋ ಉದ್ದೇಶ ಏನು ಅಂದ್ರೆ ಒಂದ್ ಗೆಜೆಟ್ ಕಂಡು ಹಿಡಿದಿದೀವಿ, ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಅಲ್ಲ. ಪ್ರತಿ 6 ತಿಂಗಳು 1 ವರ್ಷಕ್ಕೂ ಹೊಸದ್ ಏನ್ ಬರ್ತಾ ಇದೆ, ಯಾವ ತರ ಸೆಕ್ಯೂರಿಟಿ ಗ್ರೋತ್ ಆಗ್ತಾ ಇದೆ, ಯಾವ ತರ ಇನೋವೇಟಿವ್ ಐಡಿಯಾಸ್ ಬರ್ತಾ ಇದೆ ಅಂತ ಇದಕ್ಕೆ ಪೂರಕವಾಗಿ, ಯಾಕೆಂದ್ರೆ ಆಲ್ರೆಡಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಈ ಕಳ್ಳ ಬಂದ ಅನ್ಕೊಳ್ಳಿ, ನಿಮ್ದು ಸೆಕ್ಯೂರಿಟಿ ಅಲಾರಾಮ್ ಆಗತ್ತೆ, ಅವನು ತುಂಬಾ ಬಂಡ್ ಬೆದ್ದಿರ್ತಾನೆ, ಕಳ್ತನ ಮಾಡ್ಲೇಬೇಕು ಅಂತ ಬಂದಿರ್ತಾನೆ. ಆವಾಗ ಒಳಗ್ ಬಂದಾಗು ಅವನಿಗೆ ಯಾವ ತರ ನೀವು ಟ್ಯಾಕಲ್ ಮಾಡ್ಬೋದು, ಅವನಿಗೆ ಯಾವ ತರ ಒಳಗಡೆ ಬಂದಾಗ ಅವನನ್ನ ಕ್ಯಾಚ್ ಮಾಡ್ಬೋದು ಅನ್ನೋದಕ್ಕೆ ಈಗ ಸೆಕೆಂಡರಿ ಒಂದು ಸೆಕ್ಯೂರಿಟಿ ಡೆವಲಪ್ ಮಾಡ್ತಾ ಇದೀವಿ. ಇದಕ್ಕೆ ಆಡ್ ಆನ್ ಆಗುತ್ತೆ ಅದು ಸಮ್ ಎಕ್ಸ್ಟ್ರಾ ಮಿನಿಮಮ್ ಕಾಸ್ಟ್ ಅಲ್ಲಿ ಅದನ್ನು ಅವ್ರು ರೆಡಿ ಮಾಡ್ತಾರೆ. ಇದನ್ನೆಲ್ಲ ನಿಮ್ ತೋಟದಲ್ಲಿ ನಾವ್ ಯಾವಾಗ ನೋಡ್ಬೋದು ಸರ್? ನಮ್ ತೋಟದಲ್ಲಿ 15 ದಿನ ಬಿಟ್ಟು ಬಂದ್ರೆ ಖಂಡಿತ ನಿಮ್ಗೆ ಡೆಮೋ ವಿತ್ ಲೈವ್ ಇದ್ರಲ್ಲಿ ತೋರಿಸ್ತೀವಿ. ಖಂಡಿತ ಸರ್. 15 ದಿನ ನಮ್ದು ಆಲ್ರೆಡಿ ಚೈನ್ ಲಿಂಕ್ ಮಿಶ್ ಹಾಕ್ಸಿದೀವಿ. ಅವರು ತುಂಬಾ ಅರ್ಜೆನ್ಸಿಲಿ ಇದ್ರು, 16-17 ವರ್ಷ ತೋಟ ಆಗಿದೆ ಅವ್ರದ್ದು. ಅವ್ರಿಗೆ ಬೇಕೇ ಬೇಕಿತ್ತು. ಒನ್ ಆಫ್ ಅವರ್ ಪಾರ್ಟ್ನರ್ ಅವರು. ಹೀಗೆ ದೊಡ್ಡ ಪ್ಲಾಂಟೇಶನ್ ಗಿಡಗಳು ಬಂದ್ಬಿಟ್ಟಿದೆ, ಕಳ್ತನ ಆಗ್ತಾ ಇತ್ತು. ಸೊ ಅದಕ್ಕೆ ನಮ್ ತೋಟದಲ್ಲಿ ಫಸ್ಟ್ ಇನ್ಸ್ಟಾಲ್ ಮಾಡಿ ಅಂತ ಅಂದ್ರು. ಅದಕ್ಕೆ ಅವ್ರ ತೋಟದಲ್ಲಿ ಮಾಡಿದೀವಿ. ನಮಗೂ ದೊಡ್ಡ ಪ್ಲಾಂಟೇಶನ್ ಮಾಡಿದಾಗ ಎರರ್ಸ್ ಏನಿದ್ರು ನಮ್ಗೆ ಗೊತ್ತಾಗತ್ತೆ, ಕರೆಕ್ಷನ್ಸ್. ಯಾಕಂದ್ರೆ ಡೈರೆಕ್ಟ್ ಆಗಿ ಫಾರ್ಮರ್ಸ್ ಮಾಡಿದ್ರೆ ಅವರಿಗೆ ಟ್ರಯಲ್ ಎರರ್, ಪಾಪ ರೈತರು ಅಲ್ಲೇ ಕಷ್ಟದಲ್ಲೇ ದುಡ್ಡು ಹಾಕಿರ್ತಾರೆ. ಅವ್ರ ಮೇಲೆ ಬರ್ಡನ್ ಆಗೋಕ್ಕಿಂತ ನಮ್ಮ ಪಾರ್ಟ್ನರ್ ಅಲ್ಲೇ ಒಬ್ರು ಹಾಕ್ಸ್ಕೊಂಡಿದ್ದಾರೆ. ಈಗ ಅದನ್ನ ಟ್ರಯಲ್ ಅಂಡ್ ಎರರ್ ಅಲ್ಲಿ ಇದೆ. ಇಲ್ಲ, ಎರರ್ ಇಲ್ಲ, ಟ್ರಯಲ್ ಆಗೋಯ್ತು. 15 ದಿನ ಆಗೋಯ್ತು. ಇನ್ಸ್ಟಾಲೇಷನ್ ಆಗೋ 15 ದಿನ ಆಯ್ತು. ಪಕ್ಕ ರನ್ನಿಂಗ್ ಅಲ್ಲಿ ಇದೆ. ಇನ್ನೇನಿದ್ರು ಬೇಕಾಗಿರೋ ಆರ್ಡರ್ ಎಲ್ಲ ಫುಲ್ಫಿಲ್ ಮಾಡ್ತಾ ಹೋಗೋದು. ಸರ್, ಮತ್ತೆ ಈಗ ಒಂದಷ್ಟು ಸುದ್ದಿ ಆಗಿದೆ, ಅದು ನಿಜನ ಸುಳ್ಳ ನನ್ಗೂ ಗೊತ್ತಿಲ್ಲ. ಆಕ್ಚುಲಿ ಅದನ್ನ ಕೇಳ್ಕೊಂಡೆ ನಿಮ್ ಹತ್ರ ಬಂದಿದ್ದು. ಸರ್, ಇದೇನ್ ಈ ಹಣ್ಣು ಅಥವಾ ಈ ಬೀಜ ಇದೆಲ್ಲ, ಸೊ ಇದ್ರಲ್ಲಿ ತುಂಬಾನೇ ಒಂದಷ್ಟು ಕಾಸ್ಮೆಟಿಕ್ ಐಟಮ್ಸ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ, ಅದು ಎಷ್ಟು ನಿಜ ಸರ್ ಅದು? ಖಂಡಿತ ಸರ್. ತುಂಬಾ ಶ್ರೀಗಂಧದ ಬೀಜದ ಬಗ್ಗೆ ಇತ್ತೀಚೆಗೆ ಅವೇರ್ನೆಸ್ ಜನಗಳಲ್ಲಿ ಜಾಸ್ತಿ ಬರ್ತಾ ಇದೆ. ನಮ್ದು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ಅಂತ ಶ್ರೀಗಂಧ ಬೆಳೆಗಾರರದ್ದೇ ಎಕ್ಸ್ಕ್ಲೂಸಿವ್ಲಿ ಅರೌಂಡ್ 600 ಮೆಂಬರ್ಸ್ ಅಸೋಸಿಯೇಷನ್ ಅಲ್ಲಿ ಇದ್ದಾರೆ. ರಿಟೈರ್ಡ್ IAS ಆಫೀಸರ್ ಮಿಸ್ಟರ್ ಕೆ ಅಮರನಾರಾಯಣ್ ಅಂತ ಅವ್ರು ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಅಸೋಸಿಯೇಷನ್ಗೆ. ಒನ್ ಆಫ್ ದ ಬೆಸ್ಟ್ ಪರ್ಸನ್ ಇನ್ ಈ ಪರಿಸರದ ಬಗ್ಗೆ ಕಾಳಜಿ, ಭೂಮಿ ಉಳಿಸೋದು, ಸಾವಯವ ಕೃಷಿ ಬಗ್ಗೆ ತುಂಬಾ ಅವರಿಗೆ ಜ್ಞಾನನೂ ಇದೆ, ಅದರ ತಕ್ಕನಾಗಿ ಶ್ರಮನೂ ಹಾಕ್ತಾ ಇದ್ದಾರೆ. ಸೊ ಶ್ರೀಗಂಧ ಬೆಳೆಗಾರಿಗೆ ಅದೊಂದು ಒಳ್ಳೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೇಳಿದ್ರಿ ಈ ಶ್ರೀಗಂಧದ ಬೀಜದ ಬಗ್ಗೆ. ಶ್ರೀಗಂಧದ ಬೀಜ ನೀವು ನೋಡ್ತಾ ಇರ್ಬೋದು, ಇದೇ ಹಣ್ಣದು. ಪ್ರತಿ ವರ್ಷ 2 ಸಲ ಇದು ಹಣ್ಣುಗಳು ಬಿಡತ್ತೆ. ಹಣ್ಣಿಂದು ಇಂಥ ಹಣ್ಣನ್ನೇ ಬಿದ್ಮೇಲೆ ಇದು ಆರಿಸೋದು ಸ್ವಲ್ಪ ಲೇಬರ್ಸ್ ಓರಿಯೆಂಟೆಡ್ ವರ್ಕ್ ಜಾಸ್ತಿ ಇರುತ್ತೆ. ಅದಕ್ಕೆ ಈ ತರ ಹಣ್ಣಾದಾಗ ನೀವು ನೇರಳೆ ಹಣ್ಣು ತರ ಕಿತ್ತು ಇದನ್ನ ಒಂದು ಟಬ್ಬಲ್ ಹಾಕಿ, ನೀರಿರೋ ಟಬ್ಬಲ್ ಹಾಕಿ ಹಿಂಗ್ ಹಿಚ್ಚಕ್ ಬಿಟ್ರೆ ಇದ್ರದ್ದು ಮೇಲ್ಗಡೆ ಸಿಪ್ಪೆ ಬಿಟ್ಕೊಳತ್ತೆ. ಇದು ಒಳಗಡೆ ಬೀಜ ಇರುತ್ತಲ್ಲ, ಇದು ಮಾತ್ರ ಅವ್ರು ಕೇಳೋದು. ಸಿಪ್ಪೆನೂ ಬೇಕು ಅಂತಾರೆ ಅದರ್ ಪ್ರಾಡಕ್ಟ್ಸ್ಗೆ. ನೋಡಿ, ನೀವು ಸಿಪ್ಪೆನೂ ಕಲೆಕ್ಟ್ ಮಾಡಂಗಿದ್ರೆ ಮಾಡ್ಬೋದು. ಈ ಬೀಜ ಕಾಸ್ಮೆಟಿಕ್ಸ್ಗೂ, ಸ್ಕಿನ್ ಕ್ರೀಮ್ಸು, ಫೇಸ್ ಕ್ರೀಮ್ಸು, ಫೇಶಿಯಲ್ಸು ಅವಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಸ್ಕಿನ್ ಥೆರಪಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆಯುರ್ವೇದಿಕ್ದಲ್ಲೂ ಇದ್ರದ್ದು ರೆಫರೆನ್ಸ್ ಇದೆ. ಬಟ್ ಈಗ ಇದರಲ್ಲಿ ಶ್ರೀಗಂಧದ ತರ ಸೆಂಟ್ ಅಥವಾ ಪರ್ಫ್ಯೂಮ್ ಏನು ಜನರೇಟ್ ಆಗಲ್ಲ, ಬರೀ ಬೀಜ ಮಾತ್ರ. ಇದು ಈಟಬಲ್ ಅಂತಲೂ ಪ್ರೂಫ್ ಆಗಿದೆ. ಬಟ್ ಇನ್ನು ಅದಕ್ಕೆ ಗೌರ್ಮೆಂಟ್ ಇದೆಲ್ಲ ಸರ್ಟಿಫಿಕೇಶನ್ ಎಲ್ಲ ಬೇಕಾಗುತ್ತೆ. ಬಟ್ ರೈಟ್ ನಾವು ಇದನ್ನ ಸ್ಕಿನ್ ಲೋಷನ್ಸ್ ಕ್ರೀಮ್ಗೆಲ್ಲ ಯೂಸ್ ಮಾಡೋದಕ್ಕೆ, ಸನ್ ಪ್ರೊಟೆಕ್ಷನ್ಗೆ, ಅದಕ್ಕೆಲ್ಲ ತುಂಬಾ ಯೂಸ್ ಆಗತ್ತೆ ಅಂತ ಆಗಿದೆ. ಅರೌಂಡ್ ಒಂದು ಗಿಡದಲ್ಲಿ ಪ್ರತಿ ವರ್ಷ ಒಂದು 1.5 ಇಂದ 2 kg ಸಿಗತ್ತೆ. 1.5 ಇಂದ 2 kg ಸಿಗತ್ತೆ. ಸೊ ನೀವು ಅದನ್ನ ಆ ಟೈಮಲ್ಲಿ ಕರೆಕ್ಟ್ ಆಗಿ ನೀವೇ ಮಾಡ್ಕೋತೀರಾ ಅಥವಾ ಲೇಬರ್ ಸಿಟ್ ಮಾಡ್ತೀರಾ, ಅದು ನೀವು ಬಿಟ್ಟಿದ್ದು. ಇದು ಒಂದು 15 ದಿನ ಹಾಫ್ ಶೇಡ್ ಅಲ್ಲಿ ಡ್ರೈ ಮಾಡ್ಬೇಕು. ಹಾಫ್ ಶೇಡ್ ಅಲ್ಲಿ ಡ್ರೈ ಮಾಡ್ಕೊಟ್ರೆ ಅರೌಂಡ್ ಅವರೇಜ್ ಪ್ರೈಸ್ ಒಂದು 400 ರೂಪಾಯಿ ರನ್ನಿಂಗ್ ಇದೆ. ಆ ಪ್ರೈಸಿಗೆ ನೀವು ಸೇಲ್ ಮಾಡಿ 400 ರೂಪಾಯಿ ಪರ್ kg ಇದೆ. ಅದಕ್ಕೆ ಇದಕ್ಕಿಂತ ಜಾಸ್ತಿ 400 ರೂಪಾಯಿ kg ಇದೆ. ಯಾಕೆಂದ್ರೆ ಇದು ಅಷ್ಟು ಒಳ್ಳೆ ಸ್ಕಿನ್ ಕ್ರೀಮ್ ಆಗಿ ಯೂಸ್ ಆಗ್ತಾ ಇದೆ. ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋರು ಇದ್ದಾರೆ. ಸ್ಕಿನ್ ಕ್ರೀಮ್ ಮಾಡಿ ಸೆಲ್ಫ್ ಬ್ರ್ಯಾಂಡಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋರು ಇದ್ದಾರೆ.
ಸೊ ಇದೊಂದು ಆರ್ಥಿಕ, ಯಾಕೆಂದ್ರೆ 15-20 ವರ್ಷ ಶ್ರೀಗಂಧಕ್ಕೇನೋ ನಮ್ಗೆ ಆದಾಯ ಇರಲ್ಲ. ಅದು ಉಳಿದಂತೆ ಹಣ್ಣಿನ ಗಿಡ ಹಾಕೊಂಡಿರ್ತೀವಿ, ಹಣ್ಣುಗಳು ಬಿಡ್ತಾ ಇರತ್ತೆ. ಪಪ್ಪಾಯ ಇದೆ, ದಾಳಿಂಬೆ ಇದೆ, ಸೀಬೆ ಇದೆ ಅಂತ ವೆರೈಟಿ ಆಫ್ ಫ್ರೂಟ್ ಅಲ್ಲಿ ನೀವು ಪರ್ ಡೇ ನಿಮ್ದು ಏನ್ ಎಕ್ಸ್ಪೆನ್ಸಸ್ ಆಗತ್ತಾ ಆ ಎಕ್ಸ್ಪೆನ್ಸಸ್ನೆಲ್ಲ ಗ್ಯಾದರ್ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಮಲ್ಟಿಪಲ್ ಆಗಿ ತಗೊಂಡು ಹೋಗ್ತಾ ಇರಾಗತ್ತೆ. ಶ್ರೀಗಂಧದ ಬೀಜದ ಬಗ್ಗೆ ಅಂತೂ ಈಗ ಒಂದು 2 ವರ್ಷದಿಂದ ತುಂಬಾ ವರ್ಕ್ ಆಗಿ ಈಗ ಒಂದು ಕಾಂಕ್ರೀಟ್ ಸೊಲ್ಯೂಷನ್ ಬಂದಿದೀವಿ. ಅದರದ್ದು ಮಾರ್ಕೆಟಿಂಗ್ ಖಂಡಿತ ಇದೆ. ಸರ್, ಇವತ್ತಿನ ಪ್ರೈಸ್ ಏನಿದೆ ಸರ್ ಶ್ರೀಗಂಧದ? ಶ್ರೀಗಂಧದ್ದು ಈಗ ಸದ್ಯಕ್ಕೆ KSDL ಅವರು, ಆಮೇಲೆ ಅರಣ್ಯ ಇಲಾಖೆಯವರು, ಕಾವೇರಿ ಎಂಪೋರಿಯಂ, 3 ಗೌರ್ಮೆಂಟ್ ಕಂಪ್ನೀಸ್ ಮಾತ್ರ, ಗೌರ್ಮೆಂಟ್ ಸಂಸ್ಥೆಗಳು ಮಾತ್ರ ಪರ್ಚೇಸ್ ಮಾಡ್ತಾ ಇರೋದು. ಅವ್ರ ರೇಟ್ ಪ್ರಕಾರನೇ ಬೆಸ್ಟ್ ಹಾರ್ಟ್ ವುಡ್ಗೆ, ಅಂದ್ರೆ ಚೇಗ್ ಅಂತ ಏನ್ ಕರಿತೇವ, ಸೆಂಟರ್ ಆಫ್ ದ ವುಡ್, ಅದಕ್ಕೆ ಪ್ಯೂರ್ ಸ್ಯಾಂಡಲ್ಗೆ 12,200 ರೂಪಾಯಿ ಇದೆ. ಅದು ಪ್ರತಿ ವರ್ಷ ರಿವೈಸ್ ಆಗತ್ತೆ ಅಂತಲೇ ಗೌರ್ಮೆಂಟ್ ಆರ್ಡರ್ ಅಲ್ಲಿ ಇದೆ. ಪ್ರತಿ ವರ್ಷ ನನ್ನ ಪ್ರಕಾರ 1,000 ಅಂತೂ ಹೈಕ್ ಆಗ್ತಾ ಹೋಗುತ್ತೆ. 12,200 ಪರ್ ಕೆಜಿಗೆ ಡ್ರೈ ವುಡ್. ಅಂದ್ರೆ ಇದು ಶ್ರೀಗಂಧ ಹೇಗೆ ಅಂದ್ರೆ ಮೇಲ್ಗಡೆ ಕಟ್ ಮಾಡ್ಕೊಂಡು ಹೋಗಲ್ಲ, ಅವರು ತಗೊಂಡು ಹೋಗ್ತಾ ಅದನ್ನ ಬೇರ್ ಸಮೇತನೇ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಬೇರಲ್ಲೇ ಅರೌಂಡ್ 40% ಅದ್ರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ. ಉಳಿದಂತೆ ಒಂದು 7 ಅಡಿ 8 ಅಡಿ ತನಕ ಅದರಲ್ಲಿ ಜಾಸ್ತಿ ಅಸೆಟ್ಸ್ ಇರುತ್ತೆ. ನಿಮ್ದು 2 ಲಕ್ಷದಲ್ಲಿ ಅಲ್ಲೇ ಜಾಸ್ತಿ ಅಮೌಂಟ್ ಇರುತ್ತೆ. 8 ಅಡಿ ತನಕ ಗ್ರೌಂಡ್ ಬೇರಿಂದ 8 ಅಡಿ ತನಕ ಜಾಸ್ತಿ ಇರುತ್ತೆ. ಮೇಲ್ಗಡೆದು ಎಲ್ಲ ಹೋಮ ಗೀಮ ಅವಕ್ಕೆಲ್ಲ ಯೂಸ್ ಮಾಡ್ಬೋದು. ಶ್ರೀಗಂಧದ್ದು ಈ ಅಂತ್ಯ ಸಂಸ್ಕಾರಕ್ಕೂ ಕೆಲವರು ಬಳಸ್ಕೋತಾರೆ, ಚಕ್ಕೆಗಳು ಬೇಕು ಅಂತ, ಅದಕ್ಕೆಲ್ಲ ಕೊಡ್ಬೋದು. ಬಟ್ ಇದಂತೂ ಮೇಜರ್ ಆಗಿ ನಿಮ್ಗೆ 12,200 ಇದೆ ಈಗ ಮಾರ್ಕೆಟಿಂಗ್ ಪ್ರೈಸ್, ಇವತ್ತಿನ ಪ್ರೈಸ್. ಅದನ್ನ ಪ್ರತಿ ವರ್ಷ ರಿವೈಸ್ ಆಗ್ತಾ ಇರತ್ತೆ. ಪ್ರತಿ ವರ್ಷ 1,000 ಅಂತೂ ಅನೌನ್ಸ್ ಆಗ್ತಾ ಹೋಗುತ್ತೆ. 1,000 ಅನ್ನೋಕ್ಕಿಂತ 10% ಅಂತ ಅವರೇಜ್ ತಗೊಂಡ್ರು 10% ರೈಸ್ ಆಗ್ತಾ ಹೋಗ್ತಾ ಇದೆ. ಸರ್, ನಿಮ್ ಪ್ರಕಾರ ಈಗ ಯಾರೋ ಒಬ್ರು ಬಡ ರೈತರು, ಅವ್ರ ಹತ್ರ 1 ಎಕರೆ ಜಮೀನ್ ಇರುತ್ತೆ, 1/4 ಎಕರೆ ಮಾತ್ರ ಶ್ರೀಗಂಧ ಬೆಳೆದ್ರೆ ಅದೇ ಅವ್ರಿಗೊಂದು FD ತರನೋ ಇಲ್ಲ ಟರ್ಮ್ ಇನ್ಶೂರೆನ್ಸ್ ತರನೋ ಖಂಡಿತ ಈಗ ಆತರ ಅನ್ಕೊಂಡ್ರೆ 1/4 ಎಕರೆ ನಿಮ್ ಪ್ರಕಾರ ಒಂದು ಅಂದಾಜು ಇವತ್ತಿನ ಬೆಲೆಗೆ ಎಷ್ಟು ಸಿಕ್ಬಹುದು? ಒಂದು ಅಂದಾಜು ಅಷ್ಟೇ. ಇದು ಯಾವ್ದೇ ರೀತಿ ನೋಡಿ ವೀಕ್ಷಕರು, ನಾವ್ ಯಾವ್ದೇ ರೀತಿ ನಿಮ್ಗೆ ದುಡ್ಡು ತೋರಿಸಿ ನಿಮ್ನ ದಾರಿ ತಪ್ಪಿಸ್ತಾ ಇರೋದಂತ ಒಂದು ರೀಸನ್ ಅಷ್ಟೇ. 1/4 ಎಕರೆಗೆ ತಗೊಳ್ಳೋಣ ಸರ್ ನಾವು, ಜಾಸ್ತಿ. ನಮ್ಮ ಒಂದು ಮಗು ಆಯ್ತು ಅಂದ್ರೆ ಮನೆಯಲ್ಲಿ ಅವನ್ ಫ್ಯೂಚರ್ಗೆ ಓದೋದಕ್ಕ ಅಥವಾ ಅವಳ ವಯಸ್ಸಿಗೆ ಬಂದಾಗ ಮದ್ವೆಗೋ ಅಂತ ಹೇಳಿ ಒಂದ್ LIC ಬಾಂಡ್ ಅಥವಾ ಒಂದು ಸೆಕ್ಯೂರಿಟಿಗೆ ಏನಾದ್ರು ಒಂದ್ ಮಾಡ್ಕೋತೀವಿ. 20-22 ವರ್ಷಕ್ಕೆ ಖರ್ಚುಗಳು ಜಾಸ್ತಿ ಬರುತ್ತೆ ಅಂತ. ಅದೇನಾದ್ರು ಮಾಡ್ಸ್ರಿ, ಅದ್ರ ಜೊತೆ ನಿಮ್ಮ ಜಮೀನಲ್ಲಿ 1-2-4 ಶ್ರೀಗಂಧದ ಮರ ಹಾಕೊಳ್ಳಿ. ಅವ್ರ ಎಜುಕೇಶನ್ನಿಗೋ ಅಥವಾ ಅವ್ರ ಮದ್ವೆಗೆ ಬರ್ತಾ ಅದೇ ದುಡ್ಡಲ್ಲೇ ಅವ್ರ ಎಜುಕೇಶನ್ ನೀವು ಮದ್ವೆ ಕಂಪ್ಲೀಟ್ ಮಾಡ್ಬೋದು. ಅದಂತೂ ನಾನು ಗ್ಯಾರಂಟಿ ಹೇಳಬಲ್ಲೆ. 4 ಮರ ಹಾಕೊಂಡ್ರೆ ಆರಾಮಾಗಿ 2 ಮಕ್ಕಳನ್ನ ನೀವು ಮೇಂಟೈನ್ ಮಾಡ್ಬೋದು ಅವ್ರ ಎಜುಕೇಶನ್ಗೆ. ಯಾಕೆಂದ್ರೆ 18 ವರ್ಷ ತನಕ ತುಂಬಾ ಎಕ್ಸ್ಪೆನ್ಸಸ್ ಯಾವ್ದು ಇರಲ್ಲ ಮಕ್ಕಳಿಗೆ. ಹೈಯರ್ ಎಜುಕೇಶನ್ಗೆ ಹೋಗಬೇಕು ಅಥವಾ ಮಕ್ಳಿಗೆ ಮದ್ವೆ ಮಾಡ್ಬೇಕು ಅಂದ್ರೆ ಆಫ್ಟರ್ 18 ಇಯರ್ಸ್ ಮೇಲೆ ನೀವು ಶ್ರೀಗಂಧದ ಮರ ಕಟ್ ಮಾಡಿದ್ರೆ ಒಳ್ಳೆ ರೇಟೇ ಬರುತ್ತೆ. ಖಂಡಿತ 4 ನಿಮ್ ಮನೆ 30-40 ಮನೆ ಇದೆ, ಮನೆ ಕಾರ್ನರ್ 4 ಮೂಲೆಯಲ್ಲಿ ಜಾಗ ಇದೆ ಅಂದ್ರೆ ಒಂದೊಂದು ಶ್ರೀಗಂಧ ಹಾಕೊಳ್ಳಿ. ಅದ್ರ ಪಕ್ಕ ಯಾವ್ದಾದ್ರು ಸೀಬೆನೋ, ಬೆಟ್ಟದ ನೆಲ್ಲಿನೋ ಅಥವಾ ಹಣ್ಣಿನ ಗಿಡಗಳು ಯಾವ್ದಾದ್ರು ಹೋಸ್ಟ್ ಪ್ಲಾಂಟ್ ಹಾಕೊಂಡ್ರು ಹಣ್ಣಿಗೆ ಹಣ್ಣು ಆಗ್ತಾ ಇರತ್ತೆ, ಗಿಡಕ್ಕೆ ಗಿಡ ಬೆಳೀತಾ ಇರತ್ತೆ. 4 ಮರ ಆಗಿರೋದ್ರಿಂದ ಮನೆ ಕಾಂಪೌಂಡ್ ಅಲ್ಲೇ ಇರೋದ್ರಿಂದ ಸೆಕ್ಯೂರಿಟಿನೂ ಇರತ್ತೆ. ನೀವು ಸೈಟ್ಗ ಮನೆಗ ಇವತ್ತೇನ್ ಖರ್ಚು ಮಾಡ್ತೀರಾ, ಆ 4 ಮರದಿಂದ 20 ವರ್ಷಕ್ಕೆ ಬಂದ್ಬಿಡುತ್ತೆ ಖಂಡಿತ. ಮಾತಾಡಿದ್ರಿ ಹೌದು, ಯಾಕೆಂದ್ರೆ ಇಷ್ಟೇ ಇರೋದು ಸರ್. ಆಮೇಲೆ ಇನ್ನೊಂದೇನು ಅಂದ್ರೆ 1 ಎಕರೆ ಇದೆ, 1/4 ಎಕರೆ ಇದೆ ಆ ತರ ಅನ್ನೋಕ್ಕಿಂತ ಪ್ರೊಟೆಕ್ಷನ್ ಎಲ್ಲದಕ್ಕೂ ಕೊಡ್ಲೇಬೇಕಾಗತ್ತೆ ಸರ್. ಅದೊಂದು ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡ್ಬೇಕಾಗತ್ತೆ. ಈಗ ನಾನು 4 ಎಕರೆಯಲ್ಲಿ ನಾನು ಶ್ರೀಗಂಧ ಹಾಕಿದೀನೋ ಅದಕ್ಕೆ ನಿದ್ದೆಗೆಡೋದಾಗ್ಲಿ, ಅದಕ್ಕೆ ರಿಸ್ಕ್ ಕೊಡೋದಾಗ್ಲಿ, ಪ್ರೊಟೆಕ್ಷನ್ ಕೊಡೋದಾಗ್ಲಿ ನಾವು ಮಾಡ್ಲೇಬೇಕು. 1 ಮರ ಹಾಕೊಂಡ್ರು ಮಾಡ್ಬೇಕು. ಸೊ ನಿಮ್ಮಲ್ಲಿ ಎಷ್ಟು ಸಾಧ್ಯತೆ ಇದೆ ಅಷ್ಟು ಹೆಚ್ಚಿನ ಮರ ಹಾಕೊಂಡ್ರೆ ನಿಮ್ಗೆ ಅನುಕೂಲ ಅಂತ. ರಿಸ್ಕ್ ಫ್ಯಾಕ್ಟರ್ ಒಂದು 10 ಮರದಲ್ಲಿ 100 ಮರದಲ್ಲಿ 1 ಮರ ಕಳ್ತಾ ಇದ್ರೆ ನಿಮ್ಗೆ ಹರ್ಟ್ ಆಗಲ್ಲ. ಅದೇ ಇರೋದೇ 1 ಮರ ಹೋಗ್ಬಿಡ್ತು ಅಂದ್ರೆ ಅವಾಗ ಬೇಜಾರಾಗತ್ತೆ. ಆಮೇಲೆ ನೀವು ಡೆಡಿಕೇಟೆಡ್ ಆಗಿ ನೋಡ್ಕೊಳಕ್ಕೂ ಆಗಲ್ಲ. ಯಾಕೆಂದ್ರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ, ಅದ್ರ ಮೇಲೆ ಫೋಕಸ್ ಮಾಡಕ್ ಆಗಲ್ಲ. ಏನೋ ಇಲ್ಲ, ಆತರ ನೆಗೆಟಿವ್ ಆದ್ರೆ ಹಂಗೆ ಹೇಳ್ಬೋದು. ಪಾಸಿಟಿವ್ ಆದ್ರೆ ಅದೊಂದಕ್ಕೆ ತಾನೇ 10,000 ಕೊಟ್ಟು ಬೇಕಾರೆ ಒಂದು ಸರಳ ಗಿರಳ್ ಕಟ್ಸಿ ಅದಕ್ಕೆ 8 ಅಡಿ ಕಂಪ್ಲೀಟ್ ಪ್ರೊಟೆಕ್ಷನ್ ಮಾಡ್ಬೋದು. ರೈತರು ತುಂಬಾ ಬುದ್ಧಿವಂತರು, ಗೌರ್ಮೆಂಟ್ ಅವರು ತುಂಬಾ ದಡ್ರು. ಸೊ ಗೌರ್ಮೆಂಟ್ ಅವ್ರ ಮಾತು ಕೇಳಬೇಡಿ. ಫಾರ್ಮರ್ಸ್ ಯಾರು ಸೀನಿಯರ್ಸ್ ಇದಾರೋ 20-25 ವರ್ಷದಿಂದ ಶ್ರೀಗಂಧ ಮಾಡ್ತಾ ಇರೋರು ನಮ್ಮ ರಾಜ್ಯದಲ್ಲೇ ಎಕ್ಸ್ಪರ್ಟ್ಸ್ ಇದಾರೆ.
ಅವ್ರ ಒಪಿನಿಯನ್ ತಗೊಳ್ಳಿ. ಪ್ರೊಟೆಕ್ಷನ್ಗೆ ಅವ್ರವ್ರದ್ದೇ ಟೆಕ್ನಾಲಜಿಗಳು ಕಂಡು ಹಿಡ್ಕೊಂಡಿದ್ದಾರೆ. ಆ ಪ್ರೊಟೆಕ್ಷನ್ ಟೆಕ್ನಾಲಜಿ ನಿಮ್ ತೋಟಕ್ಕೆ, ನಿಮ್ ಗಿಡಕ್ಕೆ, ನಿಮ್ ಪರಿಸರಕ್ಕೆ ಯಾವ್ದು ಸೂಟ್ ಆಗತ್ತೆ ಅಂತ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕನಾಗಿ ಇನ್ವೆಸ್ಟ್ಮೆಂಟ್ ಮಾಡಕ್ ಶಕ್ತಿ ಇದೆಯಾ ನೋಡ್ಕೊಳ್ಳಿ. ಅದ್ ಬಿಟ್ಟು ನಿಮ್ದ್ರಲ್ಲಿ ಹೊಸದ ಏನಾದ್ರು ಯೋಚನೆ ಇದೆಯಾ, ಅದ್ ಬಿಟ್ಟು ಏನಾದ್ರು ಮಾಡ್ಬೋದಾ ಕಾಪಾಡ್ಕೊಳಕ್ಕೆ ಅಂತ. ಕೆಲವರು ಹಂಗ್ ಮಾಡ್ತಾರೆ, ಕೆಲವರು ಒಂದ್ 5 ಅಡಿ ಮಣ್ಣು ಹೊಡ್ಸ್ಬಿಡ್ತಾರೆ ಪೂರ್ತಿ. ಒಂದ್ 5 ಅಡಿ ತನಕ ಟ್ರ್ಯಾಕ್ಟರ್ಲಿ. ಈಗ ಇದು ಶ್ರೀಗಂಧ ಮರ ಇದು, ಇದಕ್ಕೆ ಒಂದ್ PVC ಪೈಪ್ ಕಟ್ ಮಾಡ್ಬಿಡ್ತಾರೆ. ಇದಕ್ಕಿಂತ ಸ್ವಲ್ಪ ದೊಡ್ಡದು, ಇದೊಂದು 4 ಇಂಚಿದೆ 5 ಇಂಚಿದೆ ಹೇಳ್ಕೊಳ್ಳಿ. ಇದಕ್ಕಿಂತ ಒಂದು 3 ಇಂಚ್ ದೊಡ್ಡದು 8 ಇಂಚ್ PVC ಪೈಪ್ ಕಟ್ ಮಾಡಿ ಸಿಕ್ಸ್ಬಿಡ್ತಾರೆ. ಸಿಕ್ಸಿ ಒಂದ್ 2 ಇಂಚ್ ಆ ಕಡೆ ಈ ಕಡೆ ಗ್ಯಾಪ್ ಬರುತ್ತೆ. ಅದ್ರ ಸುತ್ತಲೂ ಮಣ್ಣು ಏರ್ಸ್ಬಿಡ್ತಾರೆ, 2 ಟ್ರ್ಯಾಕ್ಟರ್ ಮಣ್ಣು ಹೊಡ್ಸ್ಬಿಡ್ತಾರೆ. ಆವಾಗ 5 ಅಡಿ ತನಕ ನಿಮ್ಗೆ ಪ್ರೊಟೆಕ್ಷನ್. 2 ಟ್ರ್ಯಾಕ್ಟರ್ ಮಣ್ಣು ಅಂದ್ರೆ 1,000 ಹಿಡ್ಕೊಳ್ಳಿ. ಎಷ್ಟೇ ಕಾಸ್ಟ್ಲಿ ಅಂದ್ರೆ 1,000 ರೂಪಾಯಿ. 1,000 ಮಣ್ಣು ಹಾಕ್ಸ್ಬಿಟ್ರೆ ಅವನು ಗುದ್ಲಿ ತಗೊಂಡು ಹಾರೆಕೋಲ್ ತಗೊಂಡು ಆ ಮಣ್ಣೆಲ್ಲ ತೆಗೆದು ಶ್ರೀಗಂಧದ ಮರ ಕಟ್ ಮಾಡಕ್ ಆಗಲ್ಲ. 5 ಅಡಿ ಮೇಲೆ ಕಟ್ ಮಾಡ್ರೆ ನೀವು ಪುಕ್ಸಟ್ಟೆ ಕೊಟ್ಟು ದಾನ ಮಾಡ್ತೀವಿ ಅಂದ್ರೆ ತಗೊಂಡೋಗಲ್ಲ. ಸೊ ನಿಮ್ ಗಿಡ ನಿಮ್ಮ ಹತ್ರ ಇರುತ್ತೆ. ಆ ಟೈಮಿಗೆ ಏನ್ ಬೇಕಾ ಅದಕ್ಕೆ ತಕ್ಕನಾಗ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು. ತುಂಬಾ ಒಳ್ಳೊಳ್ಳೆ ರೈತರು ಇದ್ದಾರೆ, ಇನ್ನೋವೇಟಿವ್ ಆಗಿ ಯೋಚನೆ ಮಾಡಿ ಅದಕ್ಕೆ ಪ್ರೊಟೆಕ್ಷನ್ ಮಾಡ್ಕೊತಾ ಇದ್ದಾರೆ. ತುಂಬಾ ಒಳ್ಳೊಳ್ಳೆ ರೈತರು ನಮ್ಮ ಅಸೋಸಿಯೇಷನ್ ಅಲ್ಲಿ ಇದ್ದಾರೆ, ಎಕ್ಸ್ಪರ್ಟ್ಸ್ ಆಗ್ಬಿಟ್ಟಿದ್ದಾರೆ, PhD ಮಾಡ್ದಂಗೆ ಇದ್ದಾರೆ ಅವ್ರದ್ದು ನಾಲೆಡ್ಜ್ಗಳು. ಅದನ್ನೆಲ್ಲ ನೀವು ಗ್ಯಾದರ್ ಮಾಡ್ಕೊಂಡು ನಮ್ಗೆ ಯಾವ ಸರಿ ಅಂತ ನಾವು ಮಾಡ್ಕೋಬೇಕು. ಸರ್ ನಿಮ್ಮ ಅಸೋಸಿಯೇಷನ್ ಡೀಟೇಲ್ಸ್ ಕೊಡಿ, ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಇಲ್ಲಿ ಹಾಕ್ತೀನಿ. ಸೊ ಯಾರೋ ನೋಡ್ತಿರೋ ರೈತರಿಗೆ ಏನೋ ಸಹಾಯ ಬೇಕು ಅಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಅಸೋಸಿಯೇಷನ್ ಹೆಸರು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ಅಂತ. ಸ್ಪೆಷಲಿ ಫಾರ್ ಸ್ಯಾಂಡಲ್ವುಡ್ ಫಾರ್ಮರ್ಸ್ ಅಥವಾ ಆಗ್ರೋ ಫಾರೆಸ್ಟ್ರಿ. ಈಗ ಟೀಕು, ಮಹಾಗನಿ ಅಂತವು ಹಾಕಿರ್ತಾರೆ. ಅವರಿಗೆ ಏನಾದ್ರು ಟೆಕ್ನಿಕಲ್ ಇಶ್ಯೂಸು ಅಥವಾ ಕಟಿಂಗ್ ಪರ್ಮಿಷನ್ಸು, ಡಿಪಾರ್ಟ್ಮೆಂಟ್ ಇಂದ ಹರಾಸ್ಮೆಂಟ್ಸ್ ಏನಾದ್ರು ಇದ್ರೆ ನಮ್ಮ ಅಸೋಸಿಯೇಷನ್ ಅಲ್ಲಿ ಅವರಿಗೆ ಬೇಕಾಗಿರೋ ಸೊಲ್ಯೂಷನ್ಸ್ ಅಸೋಸಿಯೇಷನ್ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಏನ್ ಸಾಧ್ಯನೋ ಅದೆಲ್ಲ ಮಾಡ್ಕೊಡಕ್ಕೆ ರೈತರಿಗೋಸ್ಕರನೇ ಇರೋದು, ರೈತರಿಂದಲೇ ಇರೋದು. ಇಲ್ಲಿ ಎಲ್ಲ ರೈತರೇ ಮೆಂಬರ್ಸ್, ರೈತರೇ ಮೆಂಬರ್ಸ್. ರಿಟೈರ್ಡ್ IAS ಆಫೀಸರೇ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ರಿಟೈರ್ಡ್ SP, ಲೀಗಲ್ ಸೆಲ್ ಅಲ್ಲೂ ವರ್ಕ್ ಮಾಡೋರು ಸೀನಿಯರ್ ಅಡ್ವೊಕೇಟ್ಸ್ ಇದ್ದಾರೆ. ಎಲ್ಲ ಫೀಲ್ಡ್ ಅಲ್ಲೂ ಇದ್ದಾರೆ. ಮುಖ್ಯವಾಗಿ 500ಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ಡ್ ರೈತರು ಇದ್ದಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ಯೋಚನೆಗಳನ್ನ ಸೇರ್ಸ್ಕೊಂಡ್ರು ಯಾವ ಸರಿ ಯಾವ ತಪ್ಪು ಅಂತ. ಫ್ಯೂಚರ್ ಅಲ್ಲಿ ಶ್ರೀಗಂಧ ಹಾಕ್ಬೇಕು ಅನ್ನೋರಿಗಂತೂ ಸ್ಟ್ರೀಮ್ ಲೈನ್ ಆಗೋಗಿದೆ, ದಾರಿದೀಪ ತರ. ತುಂಬಾ ಅಸೋಸಿಯೇಷನ್ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಸರ್ ಇದರಲ್ಲಿ ಏನೋ ಪ್ರೂನಿಂಗ್ ಏನೋ ಮಾಡ್ಬೇಕಾ ನಾವು? ಪ್ರೂನಿಂಗು ಪ್ರಕಾರ ಅಸೋಸಿಯೇಷನ್ ಅಲ್ಲಿ ಒಂದು ಲಾರ್ಜ್ ವೋಟಿಂಗ್ ಏನ್ ಬಿದ್ದಿದೆ ಅಂದ್ರೆ ಪ್ರೂನಿಂಗ್ ಮಾಡದೇ ಇದ್ರೆ ಶ್ರೀಗಂಧದ ಮರ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಪ್ರೂನಿಂಗ್ ಮಾಡಿದ್ರೆ ಒಂದು ಡಿಸ್ಅಡ್ವಾಂಟೇಜ್ ಕಳ್ಳರ ಬಗ್ಗೆ ಅಂದ್ರೆ, ನೀವು 6 ಇಂದ 8 ಅಡಿ ಪ್ರೂನಿಂಗ್ ಮಾಡಿರ್ತೀರಾ, ಸರ್ವೆ ಪೋಲ್ಸ್ ತರ ಸ್ಟ್ರೈಟ್ ಆಗಿ ಇಟ್ಟಿರ್ತೀರಾ, ಅವನಿಗೆ ಆರಾಮು 2-3 ನಿಮಿಷದಲ್ಲಿ ಕಬ್ಬು ಕಡಿತಾರಲ್ಲ ಆ ತರ ಕಡಿತಾರೆ. ಹೆಗಲ ಮೇಲೆ 3 ಜನ ಇಟ್ಕೋತಾರೆ, ಹೋಗ್ತಿರ್ತಾರೆ. ನಿಮ್ದು 1 ಲಕ್ಷ 1.5 ಲಕ್ಷ 2 ಲಕ್ಷದ ಮರದ್ದು 3 ನಿಮಿಷದಲ್ಲಿ ಪಾರ್ಸಲ್ ಆಗತ್ತೆ. ಅದೇ ಪ್ರೂನಿಂಗ್ ಆಗದೆ ಇದ್ರೆ ನಿಮ್ದು ಅಸೆಟ್ ಅಲ್ಲೇ ಇರುತ್ತೆ. ಒಂದೇ ಪೈಪ್ ಅಲ್ಲಿ 4 ಇಂಚ್ ಪೈಪ್ ಆಗೋ ಬದಲಿಗೆ ಒಂದ್ ಕಡೆ 2 ಇಂಚ್ ಇರುತ್ತೆ, ಇನ್ನೊಂದ್ ಕಡೆ 1 ಇಂಚ್ ಇರುತ್ತೆ. ನಿಮ್ದು ಹಾರ್ಟ್ವುಡ್ ಸೇಮ್ ಆಸಿಟೀಸ್ ಇರುತ್ತೆ ಮರದಲ್ಲಿ. ಇದೇನ್ ದಪ್ಪ ಸಣ್ಣದ್ಮೇಲೆ ಏನಿಲ್ಲ ಆಗಲ್ಲ. ಈಗ ಹಾರ್ಟ್ವುಡ್ ಬಂತು ಅಂದ್ರೆ ಇದ್ರಲ್ಲಿ ಜಾಸ್ತಿ ಇರತ್ತೆ ಅನ್ಕೊಳ್ಳಿ, ಇಲ್ಲಿ ಸ್ಪ್ಲಿಟ್ ಆಗಿದೆ. ಇದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಇದ್ರಲ್ಲಿ ಸ್ವಲ್ಪ ಬಂದಿರುತ್ತೆ. ಸೊ 2 ಸ್ಪ್ಲಿಟ್ ಆಗಿರತ್ತೆ ಅಷ್ಟೇ. ಅದು ಇವಾಗ ಟೀಕೋ ಮರ ಆತರ ಇಲ್ಲ, ಆತರ ಏನಿಲ್ಲ. ಇದು ಟಿಂಬರ್ಗೆಲ್ಲ ನೀವು ಬಳಸಲ್ಲ, ಅಷ್ಟು ಶ್ರೀಮಂತರು ನಾವು ಆಗಿಲ್ಲ ಭಾರತೀಯರು. ಸದ್ಯಕ್ಕೆ ಇದು ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ಸೋಪ್ ಇಂಡಸ್ಟ್ರಿ, ಅರೋಮೆಟಿಕ್ ಅಥವಾ ಆಯುರ್ವೇದಿಕ್ ಮೆಡಿಸನ್ ಅಲ್ಲಿ 3ಕ್ಕೂ ಮೇಜರ್ ಯೂಸೇಜು. ಈಗ ಸೋಪು ಕಾಸ್ಮೆಟಿಕ್ಸ್ಗಿಂತ ಮೇಜರ್ ಆಗಿ ಇದನ್ನ ಆಯುರ್ವೇದಿಕ್ ಮೆಡಿಸನಲ್ ವ್ಯಾಲ್ಯೂ ತುಂಬಾ ಇದೆ ಶ್ರೀಗಂಧದಲ್ಲಿ. ಕ್ಯಾನ್ಸರಿಗೆ ಒನ್ ಆಫ್ ದ ಬೆಸ್ಟ್ ಮೆಡಿಸನ್ ಅಂತ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲೇ ಪ್ರೂವ್ಡ್ ಆಗಿದೆ. ಸೊ ಅದಕ್ಕೆ ಕ್ಯಾನ್ಸರು ಬರೋದು ಕಡಿಮೆ ಆಗ್ಲಿ ಜನಗಳಿಗೆ. ಆದ್ರೆ ಬಂದ್ರೆ ಇದೊಂದು ನಮ್ಮ ರಾಜ್ಯದಲ್ಲ ಹೆಸರುವಾಸಿಯಾದ, ನಮ್ಮ ರಾಜ್ಯದ ಹೆಮ್ಮೆ ಆದ ಶ್ರೀಗಂಧ ಮರ ಇದೆ ಅನ್ನೋದು ನಮ್ಗೆಲ್ಲ ಗಮನದಲ್ಲಿರ್ಲಿ. ಅದಕ್ಕೋಸ್ಕರ ಶ್ರೀಗಂಧಕ್ಕೆ ಇನ್ನೂ 20 ರಿಂದ 25 ವರ್ಷ ಮಾರ್ಕೆಟಿಂಗ್ ಬಗ್ಗೆ ಯೋಚನೆ ಮಾಡೋದು ಬೇಡ. 2045-50 ತನಕ ಅಂತೂ ನಮ್ಮ ಅನಾಲಿಸಿಸ್ ಪ್ರಕಾರ ಬೂಮಿಂಗ್ ಅಲ್ಲೇ ಹೋಗ್ತಾ ಇರುತ್ತೆ. ಕಾನ್ಸ್ಟೆಂಟ್ ಆರ್ ಪ್ಲಸ್, ನೀವೇನೇ ನೆಗೆಟಿವ್ ಇದ್ರೆ ಕಾನ್ಸ್ಟೆಂಟ್ ಅಲ್ಲೇ ಇರುತ್ತೆ. ಇವತ್ತೇನಿದೆ ಆ ರೇಟ್ ಅಂತ ಇರುತ್ತೆ, ಅದ್ರ ಕೆಳಗಂತೂ ಬೀಳಲ್ಲ. ಭೂಮಿ ಮೇಲಿನ ಬಂಗಾರ ಅನ್ಕೊಳ್ಳಿ, ಬಂಗಾರ ಯಾವ ತರ ಪ್ಲಸ್ ಅಲ್ಲಿ ಹೋಗ್ತಾ ಇರುತ್ತೆ ಆ ತರ ಹೋಗ್ತಾ ಇರುತ್ತೆ. ಧೈರ್ಯವಾಗಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಡೆಡಿಕೇಟೆಡ್ ಆಗಿರ್ಬೇಕು, ಆಮೇಲೆ ಚಾಲೆಂಜಿಂಗ್ ಆಗಿರ್ಬೇಕು. ಇವತ್ತು ನಾವು ರಿಲ್ಯಾಕ್ಸ್ ಆಗಿದ್ದೀವಿ, 2-3 ವರ್ಷ ಬಿಟ್ರೆ ಸ್ವಲ್ಪ ನಾವು ಅದ್ರ ಬಗ್ಗೆ ರಿಸ್ಕ್ ಫ್ಯಾಕ್ಟರ್ ಫೇಸ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು.
ಯಾಕೆಂದ್ರೆ ಕಳ್ತನ ಅನ್ನೋದು ಮಾಮೂಲು, ಬಂಗಾರ ಹೊತ್ಕೊಂಡು ಮೈ ಮೇಲೆ ದೇವಸ್ಥಾನ ಮುಂದೆ ಚಪ್ಪಲಿ ಬಿಟ್ರೆ ಇರಲ್ಲ ಅಂತ ಕಾಲದಲ್ಲಿ ಭೂಮಿಲಿ ನೀವು ಹಾಕಿರೋ 2 ಲಕ್ಷ ಶ್ರೀಗಂಧ ಇರತ್ತೆ ಅಂತ ನೀವು ಮನೇಲಿ ರಗ್ ಹೊತ್ಕೊಂಡ್ ಮಲ್ಕೊಂಡ್ರೆ ಆಗಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ನಿಮ್ದೇ ಆದ ಸ್ಟೈಲಲ್ಲಿ ವರ್ಕೌಟ್ ಮಾಡಲೇಬೇಕು. ಓಕೆ ಸರ್, ತುಂಬಾನೇ ಥ್ಯಾಂಕ್ಸ್ ಸರ್. ಇಷ್ಟೊಂದು ಡೀಟೇಲ್ ಆಗಿ ಶ್ರೀಗಂಧದ ಬಗ್ಗೆ ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಕ್ಕೆ. ನಿಮ್ಮ ಈ ಎಲ್ಲ ಕೆಲಸ ಯಶಸ್ಸಾಗ್ಲಿ, ನಿಮ್ಮ ಅಸೋಸಿಯೇಷನ್ ಇಂದ ತುಂಬಾ ಜನ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ನೋಡೋದಲ್ಲ ರೈತ ಮಿತ್ರ, ಯಾವ ತರ ಇತ್ತು ಅಂತ ಇವ್ರು ಬೆಳೆದಿರುವಂತ ಶ್ರೀಗಂಧದ ತೋಟ. ಸೊ ನೀವುಗಳು ಕೂಡ ಇವ್ರು ಹೇಳ್ದಂಗೆ ಮನೆ ಹತ್ರ ಒಂದ್ 2-3 ಗಿಡ ಆದ್ರೂ ಹಾಕೊಳ್ಳಿ. ಸೊ ನಿಮ್ಮ ಮಕ್ಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ, ಇಲ್ಲ ಅಂದ್ರೆ ಅವರ ಮದುವೆಗಾಗ್ಲಿ ಖಂಡಿತ ಖರ್ಚಿಗೆ ಇದಾಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಇದೇ ತರ ಒಂದಷ್ಟು ವಿಡಿಯೋಸ್ ತಗೊಂಡು ನಿಮ್ ಮುಂದೆ ಬರ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ. ಧನ್ಯವಾದ.